ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳೇ, ಕಾಸ್ಗೆ ಟಾಸ್ ಕಾರ್ಯಕ್ರಮದ ಬಗ್ಗೆ ನೀವು ಕೊಟ್ಟಿರುವಂತಹ ಒಂದು ಪ್ರತಿಕ್ರಿಯೆ ಹಾಗೂ ಪ್ರೋತ್ಸಾಹ ನಮಗೆ ಬಹಳ ಖುಷಿ ತಂದಿದೆ. ಇನ್ನಷ್ಟು ಒಳ್ಳೆಯ ಎಪಿಸೋಡ್ಗಳು ಅಂದ್ರೆ ಇನ್ನಷ್ಟು ಅರ್ಥಪೂರ್ಣವಾದಂತಹ ಸಂಚಿಕೆಗಳನ್ನ ಮಾಡೋದಕ್ಕೆ ನಮಗೆ ಇನ್ನಷ್ಟು ಹುರುಪನ್ನ ಕೊಟ್ಟಿದ್ದೀರಾ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೆಲ್ಕಮ್ ಟು ಮೆಕ್ಡೊನಾಲ್ಡ್ ಪ್ರೆಸೆಂಟ್ಸ್ ಕಾಸ್ಗೆ ಟಾಸ್ ಪವರ್ಡ್ ಬೈ ಕಣ್ವಾ ಶರ್ಟ್ಸ್. ಹಲೋ ಹಲೋ, ಪರ್ಮಿಷನ್ ಟು ಲ್ಯಾಂಡ್, ಪರ್ಮಿಷನ್ ಟು ಲ್ಯಾಂಡ್. ಟಪ್ಪ ನಂಬರ್ 431, ಟಪ್ಪ ನಂಬರ್ 431, ಪರ್ಮಿಷನ್ ಟು ಲ್ಯಾಂಡ್, ಪರ್ಮಿಷನ್ ಟು ಲ್ಯಾಂಡ್. ಏನು ರಾಂಗ್ ನಂಬರ? ಎತ್ತಿ ಮಕ್ ಹೊರಬಿಡ್ತೀನಿ ಅಷ್ಟೇ. ಪರ್ಮಿಷನ್ ಟು ಲ್ಯಾಂಡ್, ಪರ್ಮಿಷನ್ ಟು ಲ್ಯಾಂಡ್. ಹಲ ಹಲ ಹಲ. ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಹೋಗತ್ತೆ, ನೆಟ್ವರ್ಕ್ ಪ್ರಾಬ್ಲಮ್. ಯಾರಪ್ಪ ನೀನು? ಅಣ್ಣ ನಾನು ಪೈಲಟ್ ಅಣ್ಣ. ನೀನು ಪೈಲಟಾ? ಅಣ್ಣ ಪೈಲಟ್ ಪರಮಾನಂದ ಅಂತ ಅಣ್ಣ. ಈ ರಿಂಗ್ ಫಿಶರ್ ಗೊತ್ತಲ್ಲ ಅದ್ರ ಪೈಲಟ್ ನಾನಣ್ಣ. ರಿಂಗ್ ಫಿಶರ್ ಪೈಲಟ್? ಓಹೋ, ಸರಿ. ಅದೇನಿದು ಗೆಟಪ್? ತಲೆ ಮೇಲೆ ಟೋಪಿ ಹಾಕೊಂಡಿದ್ಯಾ? ಇದು ಒಳ್ಳೆ ಮೀನ್ ಹಿಡಿಯೋರ್ ತರ. ಟೈಮ್ ಅಣ್ಣ, ಟೈಮು ಈಗ 9 ಗಂಟೆ 3 ನಿಮಿಷ. ನಾನು ಕೇಳಿದ್ದ ಆ ಟೈಮ್ ಅಲ್ಲಣ್ಣ. ನಾನು ಹೇಳ್ತಾ ಇರೋದು ಮನುಷ್ಯನ್ ಟೈಮು. ಅದಕ್ಕೇನಾಗಿದೆ? ಅವಾಗೇನೋ ನಮ್ಮ ಟೈಮು ತುಂಬಾ ಚೆನ್ನಾಗಿತ್ತು, ಆಕಾಶದಲ್ಲೇ ಎಗರಾಡ್ಕೊಂಡಿರ್ತಾ ಇದ್ವಿ ಅಣ್ಣ. ಈಗ ನಮ್ಮ ಟೈಮು ಖರಾಬ್ ಇದೆಯಣ್ಣ. ಆದ್ರೂ ಕೂಡ ನಮ್ಮ ಭೂತಾಯಿ ನಮ್ ಕೈ ಬಿಡ್ಲಿಲ್ಲ ಅಣ್ಣ. ಅಂದ್ರೆ ಈಗ ಸದ್ಯಕ್ಕೆ ವ್ಯವಸಾಯ ಮಾಡ್ಕೊಂಡಿದ್ದೀರಾ? ಭೂತಾಯಿ ಅಂದ್ರೆ ವ್ಯವಸಾಯ ಮಾಡ್ತಲ್ಲ ಅದಲ್ಲಣ್ಣ. ಮತ್ತೆ ಆ ಭೂತಾಯಿ ಎಲ್ಲ ನಾನು ಹೇಳ್ತಾ ಇರೋದು ಕೈಂಡ್ ಆಫ್ ಫಿಶ್ ನೇಮ್ ಅಣ್ಣ, ಭೂತಾಯಿ. ಮತ್ತೆ ಮೀನು? ಯಾ. ಈಗ ಅದನ್ನ ಹಿಡ್ಕೊಂಡೆ ಹೆಂಗೋ ಜೀವನ ಸಾಕ್ಸೋಣ ಅಂತೇಳಿ ನಾವೆಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸರಿ. ಆ ಮೀನುಗಳು ಕೂಡ ಬಲೆ ಹುಷಾರಣ. ನಾವೇನೋ ಈ ಬಿಸ್ನೆಸ್ ಕೈ ಹಾಕಿದ್ರೆ ಉದ್ದಾರ ಆಗ್ತೀವಿ ಅನ್ಕೊಂಡ್ಬಿಟ್ಟಿದ್ವಿ. ಇಲ್ಲಿ ಮೀನುಗಳು ಜಾಸ್ತಿ ಹಿಡಿಬೇಕು ಅಂದ್ಬಿಟ್ಟು ಎರೆಹುಳು ಸಿಕ್ಸೋ ಜಾಗಕ್ಕೆ ನಾವು ಮೆಕ್ಡೊನಾಲ್ಡ್ ಬರ್ಗರ್ ಸಿಕ್ಸಿದ್ವಿ. ಸರಿ, ಅದಕ್ಕೇನಾಯ್ತು? ಮೀನ್ ಬಿತ್ತಾ ಇಲ್ವಾ? ಇಲ್ಲಣ್ಣ, ಅವು ಬಹಳ ಹುಷಾರು. ಅವಕ್ಕೆ ಬರ್ಗರ್ ತಿಂತ ಅಭ್ಯಾಸ ಇಲ್ವಲ್ಲ, ಹಂಗಾಗಿ ಆ ಬರ್ಗರ್ ನಾವೇ ತಿನ್ಕೊಂಡ್ಬಿಡೋಣ. ಐ ಆಮ್ ಲವಿಂಗ್ ಇಟ್ ಅಣ್ಣ. ಐ ಆಮ್ ನಾಟ್ ಲವಿಂಗ್ ಇಟ್. ತಾವಿಲ್ಲಿ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಜನ್ಮ ಪಾವನ ಆಗುತ್ತೆ ಅಣ್ಣ. ಕೆಲಸ ಕಾರ್ಯ ಇಲ್ದೇನೆ, ಏನು ಇಲ್ದೇನೆ ಸುಮ್ಮನೆ ಖಾಲಿ ನಿಂತುಬಿಟ್ಟಿದ್ವಿ. ಅಲ್ಲಿವರೆಗೂ ನೀನ್ ಏನಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಹಚ್ಚಿದ್ರೆ ನಾವು ಶುರು ಮಾಡ್ಕೊಂಡ್ಬಿಡ್ತೀವಿ. ವೆರಿ ಗುಡ್. ಈಗ ಒಂದು ಕೆಲಸ ಮಾಡ್ತೀನಿ. ಪರ್ಮಿಷನ್ ಟು ಲ್ಯಾಂಡ್ ಇಲ್ಲ, ಪರ್ಮಿಷನ್ ಟು ಸಿಟ್ ಕೊಡ್ತೀನಿ. ನೀವು ಏನೇನು ಒಳ್ಳೆ ಕೆಲಸ ಮಾಡ್ತೀರಾ ಈ ಎಪಿಸೋಡಲ್ಲಿ ನೋಡೇ ಬಿಡೋಣ. ಓಕೆನಾ? ಓಕೆ. ಈಗ ಸದ್ಯಕ್ಕೆ ಕಣ್ವಾ ಕೋಆಪರೇಟಿವ್ ಬ್ಯಾಂಕ್ಗೆ ತಾವೇ ಬ್ಯಾಂಕರು. ಹೋಗಿ ನಿಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನೆರವೇರಿಸಿ ಹೋಗಿ. ಓಕೆ, ಈಗ ಶುರು ಮಾಡ್ಕೊತೀನಿ. ಹಲೋ, ಪರ್ಮಿಷನ್ ಟು ಲ್ಯಾಂಡ್, ಪರ್ಮಿಷನ್ ಟು ಲ್ಯಾಂಡ್. ಸಾರಿ, ಪರ್ಮಿಷನ್ ಟು ಸಿಟ್. ಸೊ ವೀಕ್ಷಕರೇ, ನಮ್ಮ ರಿಂಗ್ ಫಿಶರಿನ ಪೈಲಟ್ ಬಂದಾಗಿದೆ. ಇವಾಗ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಇವತ್ತು ಬರ್ತಾ ಇರುವಂತಹ ಸೆಲೆಬ್ರಿಟಿ ಗೆಸ್ಟ್ ನನ್ನ ಒಳ್ಳೆಯ ಸ್ನೇಹಿತ, ನನ್ನ ಒಳ್ಳೆಯ ಗೆಳತಿ. ದಯವಿಟ್ಟು ವೆಲ್ಕಮ್ ಮಾಡಿ ದ ಎವರ್ ಸ್ಮಾರ್ಟ್ ಪ್ರೇಮ್ ಅಂಡ್ ದ ಎವರ್ ಲವಿಂಗ್ ಮೇಘನಾ. ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಬಂದಿರೋದು ಬಹಳ ಖುಷಿ ಆಯ್ತು. ಇವತ್ತು ಆದಷ್ಟು ಹಣವನ್ನ ಗಳಿಸಿ ಬರ್ತಾ ಇರುವಂತಹ ಬೆನಿಫಿಷರಿಗೆ ಹೆಲ್ಪ್ ಮಾಡ್ತೀರಾ ಅನ್ನೋ ಒಂದು ಧೈರ್ಯ, ಒಂದು ನಂಬಿಕೆ ನನಗಿದೆ. ಆದ್ರೆ ಯಾರ್ಗ್ ಆಡ್ತಾ ಇದ್ದೀರಾ ಅಂತ ಮೊದಲು ನಿಮಗೆ ಪರಿಚಯ ಮಾಡ್ಬೇಕು. ಕರೆದು ಬಿಡೋಣ, ಬನ್ನಿ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ವಿರೂಪಾಕ್ಷಪ್ಪ ಸುಡಗಾಡಿಸಿದ್ರು ಅಂತಾರೆ ಸರ್. ಸುಡಗಾಡಿಸಿದ್ರು ಅಂದ್ರೇನು? ಸುಡಗಾಡಿಸಿದ್ರು ಅಂದ್ರೆ ಸ್ಮಶಾನ ಕಾಯವರು ಅಂತ. ಸರಿ. ತಾವು ಯಾವ ಊರಿಂದ ಬಂದಿರೋದು? ನಾವು ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಿಂದ ಬಂದಿದ್ದೀರಿ. ಹೊಸಪೇಟೆ. ಓಕೆ. ತಾವು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ. ತಮಗೆ ಇವತ್ತು ನಮ್ಮ ಪ್ರೇಮ್ ಅವರು ಹಾಗೂ ಮೇಘನಾ ಅವರು ಎಷ್ಟಾಗುತ್ತೆ ಅಷ್ಟು ಹಣವನ್ನ ಗಳಿಸಿ ತಮಗೆ ಕೊಡ್ತಾರೆ. ಇದರಿಂದ ನಿಮಗೆ ಸಹಾಯ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ನೀವು ಇವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಡಿ, ಒಳ್ಳೇದಾಗ್ಲಿ ಅಂತ ಹೇಳಿ. ಜೈವಾಗಲಿ, ಜೈವಾಗಲಿ. ನಿಮ್ಮ ಆಶೀರ್ವಾದ. ಓಕೆ. ಇವರ ಸಮಸ್ಯೆ ಏನು, ಆಮೇಲೆ ಯಾವ ರೀತಿ ಇದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದ್ರ ಬಗ್ಗೆ ಆಮೇಲೆ ನಾನು ಹೇಳ್ತೀನಿ. ಓಕೆ. ಈಗ ಸದ್ಯಕ್ಕೆ ನೀವು ಹೋಗಿ ಆರಾಮಾಗಿ ಕೂತ್ಕೊಳ್ಳಿ, ಕಾರ್ಯಕ್ರಮ ಶುರು ಮಾಡೋಣ. ತಮ್ಮಿಬ್ಬರಿಗೂ ಫಸ್ಟ್ ಆಫ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಷ್ಟಾಗುತ್ತೆ ಅಷ್ಟು ಹಣವನ್ನು ಗೆದ್ದು ಅವ್ರಿಗೆ ಕೊಟ್ಟರೆ ಅವರ ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ಆದರೆ ಕಾಸ್ಗೆ ಟಾಸಿನ ರೂಲ್ಸ್ ಅನ್ನು ಹೇಳ್ಬಿಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 16 ಕಾಯಿನ್ಗಳು, ಪ್ರತಿಯೊಂದರ ಹಿಂದೆ 1,000ದಿಂದ 1,00,000 ರೂಪಾಯಿವರೆಗೂ ಹಣ ಇದೆ. ಹಾಗೆ -4 ಇದೆ. ಶಫಲ್ ಆಯ್ತು, ನಂಬರ್ಗೆ ಕನ್ವರ್ಟ್ ಆಯ್ತು. ಯಾವ ನಂಬರ್ ಹಿಂದೆ ಯಾವ ಅಮೌಂಟ್ ಇದೆ ಗೊತ್ತಿಲ್ಲ. ಸೊ ಐ ಗಿವ್ ಯು 10 ಚಾನ್ಸಸ್. 10 ಚಾನ್ಸಸ್ ಅಲ್ಲಿ ನೀವು ಎಷ್ಟು ಚೆನ್ನಾಗಿ ಆಡ್ತೀರಾ, ನಿಮ್ಮ ಲಕ್ ನಿಮಗೆ ಎಷ್ಟು ಫೇವರ್ ಮಾಡುತ್ತೆ ಅದೆಲ್ಲ ಕೌಂಟ್ ಆಗುತ್ತೆ. ಓಕೆ? ಓಕೆ. ರೆಡಿ? ರೆಡಿ. ಓಕೆ. ಈಗ ನೀವು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಶುರು ಮಾಡುವಾಗ ಒಂದಷ್ಟು ಹಣ ಇರಬೇಕು. ಅದಕ್ಕೂ ಮುಂಚೆ ಇವರ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಹಾಗೆ ನಿಮ್ಮ ಜೊತೆ ಆಟ ಆಡೋದಕ್ಕೆ ಇನ್ನೊಬ್ಬ ಬಹಳ ಇಂಪಾರ್ಟೆಂಟ್ VVIP ಪರ್ಸನ್ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯಾರು ಬಂದಾಗ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ?
ಇವಾಗ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಆಟ ಶುರು ಮಾಡಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ನಿಮ್ಗೆ 25,000 ರೂಪಾಯಿ ಕೊಟ್ಬಿಡ್ತೀನಿ. ಆದ್ರೆ 10 ಚಾನ್ಸ್ ಕೊಡೋದ್ರಲ್ಲಿ ನನಗೆ 1 ಚಾನ್ಸ್ ಬಿಟ್ಕೊಡ್ಬೇಕು. ಓಕೆ ಓಕೆ, ಸೊ 10 ನಂಬರಲ್ಲಿ 1 ನಂಬರ್ ಯಾವ್ದನ್ನ ಬಿಟ್ಕೊಡ್ತೀವಿ? 16 ಬಿಟ್ಕೊಟ್ಬಿಡೋಣ. 16 ಬಿಟ್ಕೊಟ್ರಪ್ಪ. ಓಕೆ, ಬ್ಲಾಕ್ ಮಾಡ್ಲಾ? ಮಾಡು. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 16. 16ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 1,000 rupees. 1000 rupees. ಸೊ 1,000 ರೂಪಾಯಿ ಫ್ರೀಸ್ ಆಗಿದೆ. ಈಗ ನಿಜವಾದ ಕಾಸ್ಗೆ ಟಾಸ್ ಗೇಮ್. ಓಕೆ. ಸೆಕೆಂಡ್ ನಂಬರ್ ಯಾವ್ದು? 12. ಓಕೆ. ಎಲ್ಲ ಕೇಳಿದಕ್ಕೆಲ್ಲ ಮೋಹನ ಏನಾದ್ರೆ ಆದ್ರೆ ಅದೇ ಅದೇ. ಹೌದಮ್ಮ. ಹೀರೋ ಏನ್ ಹೇಳ್ತಾರ, ಹೀರೋಯಿನ್ ಕೇಳ್ತಾರ. ಹಂಗೆ. ಹೌದು. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 12. ಓಕೆ, 12ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 5,000 rupees. ಆದ್ರೆ ಅಲ್ಲಿ ಲಾಕ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಮುರಿದಾಕ್ಬೇಕು ಅಂದ್ರೆ ಕಾಸ್ಕೆಟ್ ಟಾಸ್ ಆಡಬೇಕು. ಓಕೆ, ಸೊ ಫಾರ್ 5,000 rupees, ಪ್ರೇಮ್ ಅಂಡ್ ಮೇಘನಾ ಕಾಸ್ಕೆಟ್ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ಯಾ. ರಾಜನ ರಾಣಿನ? ರಾಜ. ರಾಜ. ಎಷ್ಟು ಕಾನ್ಫಿಡೆನ್ಸ್ ಆಗೋರೆ? ರಾಜ. ಶೋರ್? ಶೋರ್. Yeah. ರಾಜ. ಶೋರ್. ಟಾಸ್ ಸೋತ್ರ 500 ರೂಪಾಯಿ. ಪರವಾಗಿಲ್ಲ, ಪರವಾಗಿಲ್ಲ. ಓಕೆ, ರಾಜ ಅಂತ ಹೇಳಿದಿರಾ? ರಾಜ. ರಾಜ. ನಾವು ರಾಜ ಹಾಕಿದ ಬೆವರು ಬಂದ್ಬಿಡ್ತಲ್ಲ. ನಾವು ಕಷ್ಟಪಟ್ಟು ಬೆವರ್ಸಸ್ ದುಡಿಯೋರ ನಾವು. ಗೊತ್ತಾಯ್ತು. ಓಕೆ, ಈಗ ನಿನ್ನ ಸ್ಟೈಲಲ್ಲಿ ಕಿತಾಕ್ರ ಚೈನ. ಕಿತಾಗ್ರ ಚೈನ. ಗಾಮಾರ್ ಗಾನ್ ಕ್ಯಾಶ್. ಈಗ 5,000 ರೂಪಾಯಿ ಗೆಲ್ಬೋದು. ಅದಕ್ಕೆ ಸಿಂಪಲ್ ಆದಂತ ಒಂದು ಟಾಸ್ಕ್ ಹೇಳ್ತೀನಿ, ಅದನ್ನ ಮಾಡ್ಬೇಕಷ್ಟೇ. ಓಕೆ. ವೆರಿ ಸಿಂಪಲ್. ಓಕೆ, ಈಗ ನಿಮಗೆ ಒಂದು ಗಾದೆ ಕೊಡ್ತೀನಿ, ಅದು ಅರ್ಧ ಇದೆ. ಸೊ ಅದನ್ನ ಪೂರ್ಣ ಮಾಡ್ಬೇಕಷ್ಟೇ. ಗಾದೆ ಯಾವ್ದಪ್ಪ ಇವರಿಗೆ? ಎತ್ತು ಏರಿಗೆಳಿದ್ರೆ ಕೋಣ ಡ್ಯಾಶ್. ಬಾರ್ಗೆಳಿತು, ನೀರ್ಗೆಳಿತು, ತೇರ್ಗೆಳಿತು, ಮೇಲೆ ಕೇಳಿತು. ನೀರಿಗೆ ಇಳಿತು. ಏನಾಯ್ತು? ನೀರಿಗೆ. ಏನ್ ಕರೆಕ್ಟ್ ಆಗಿ ಹೇಳು. ವಾಟರ್ಗೆ. ಯಾವ್ದೋ ತೇಮ್ಸ್ ವಾಟರ್ ತರ ಇಲ್ಲ ಇದು ಅಲ್ವಾ? ಇಲ್ಲ ಇದೆ. ಓಕೆ, ಫೈನಲ್ ಆನ್ಸರ್ ಫಾರ್ 5,000 rupees. ನೀರ್ಗೆಳಿತು. ನೀರ್ಗೆಳಿತು, ಎತ್ತು ಏರ್ಗೆಳಿದ್ರೆ ಕೋಣ ನೀರ್ಗೆಳಿತು. 5,000 rupees. ಕಂಗ್ರಾಚುಲೇಷನ್ಸ್ ಮಾಡಿ. ಥ್ಯಾಂಕ್ ಯು. ಓಕೆ, ಪ್ರೇಮ್ ಅಂಡ್ ಮೇಘನಾ 30,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಬಂದು ಭದ್ರವಾಗಿದೆ. ಈಗ ಮುಂದುವರಿಯೋದಕ್ಕೆ ಮುಂಚೆ ಸುಡುಗಾಡಿಸಿದ್ರ ಸಮಸ್ಯೆಗೆ ಒಂದು ಸಣ್ಣ ಪರಿಹಾರ ಅಥವಾ ನಾವು ನಿಮ್ಮ ಜೊತೆ ಆಟ ಆಡೋದಕ್ಕೆ ಒಬ್ಬ ಬಹಳ ಮುಖ್ಯವಾದಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಬಹಳ ಮುಖ್ಯವಾದಂಥ ವ್ಯಕ್ತಿ. ಯಾಕಂದ್ರೆ ಇವ್ರನ್ನ VVVIP ಅಂತಾನೆ ಕರಿಬಹುದು. ನಮ್ಮ ರಾಜ್ಯದ ಗೃಹ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು. ದಯವಿಟ್ಟು ವೆಲ್ಕಮ್ ಮಾಡೋಣ. ಅಶೋಕ್ ಸರ್, ಮೋಸ್ಟ್ ವೆಲ್ಕಮ್. ವೀಕ್ಷಕರೇ, ಇವರ ಪರಿಚಯ ನಿಮಗೆ ನಾನು ಮಾಡಿಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಶ್ರೀ ಅಶೋಕ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾಸ್ಗೆ ಟಾಸ್, ಪ್ಲೇಯಿಂಗ್ ಫಾರ್ ಅ ಕಾಸ್. ನಾವು ನಮ್ಮ ಕೈಲಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅದಕ್ಕೆ ನೀವು ಕೈ ಜೋಡಿಸಿರೋದು ನಮಗೆ ಒಂದು 10 ಆನೆ ಬಲ ಬಂದಂಗೆ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು ಸರ್. ಪ್ರತಿಯೊಂದು ಸಂಚಿಕೆಯಲ್ಲೂ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಯಾರಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದೆ ಅದನ್ನ ನಮ್ಮ ಕೈಲಿ ಯಾವ ತರ ಬಗೆಹರಿಸಬಹುದು ಅನ್ನೋ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಇವತ್ತು ಹೊಸಪೇಟೆಯಿಂದ ಸುಡುಗಾಡಿಸಿದ್ರು ಬಂದಿದ್ದಾರೆ. ಇವರ ಬಗ್ಗೆ ಒಂದು ಸಣ್ಣದಾದಂತಹ ಒಂದು ಸಾಕ್ಷ್ಯ ಚಿತ್ರವನ್ನ ಮಾಡಿದೀವಿ, ಅದನ್ನ ನೋಡೋಣ ಸರ್. ನಾಗವದಯ್ಯ ಗುರಿವಿರ ದಯವಿರತನಂತ ಒಂದು ಮೆಟ್ಲಿ, ಪಂಪಾಪತಿ ದಯ ಇದ್ರೆ ಒಂದು ಮೆಟ್ಲು, ಸರೋವರಿಗೆ ಶರಣಾರ್ಥಿ ಅಂತ ಒಂದು ಮೆಟ್ಲು, ಇಲ್ಲಿ ನಿಂತಂತ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮರಿಗೆ, ಗುರು ಹಿರಿಯ ನಮಸ್ಕಾರ ಚಕ್ಕರಂಗ ಹೋಗಿ ಮತ್ತೆ ಕಲ್ಲು ತಿಂಬದು ಕೋಳೆ ಅಂಥದ್ರಲ್ಲಿ ಮಾನವ ಜನ್ಮ ಪಶು ಪಕ್ಷ ಜೀವನದಲ್ಲಿ ಹೆಚ್ಚಿನ ಮಾನವ ಜನ್ಮ ಇದೊಂದು ಕಲ್ಲುನಿಗೆ ಕಲ್ಲು ತೆಗಿತಾರೆ. ನೋಡ್ರಿ ಇದು ನಾಟ. ನೋಡ್ರಿ, ಬಾಯಾಗಿಟ್ಟ ಕಲ್ಲು ಮಾತ್ರ ಟಚಿಂಗ್ ಮಾಡಿಲ್ಲ. ಹೌದ್ರೆ ನಿಂಗಿದ್ದ ಕರೆ ನೋಡಿದ್ರೆ ಬಾಯಿ ಬಿಟ್ಟು ತೋರಿಸ್ಬೇಕಾ? ನಮ್ಮದು ಸ್ವಂತ ಊರು ಅಗರಿಬಾವಿ, ಹೊಸಪೇಟೆ ತಾಲೂಕ್ ಅನಂತ ಸೈನ್ಯ ಗುಡಿ ಅಂತ ಹೇಳ್ತಿದ್ರು ಸರ್.
ಅಲ್ಲಿ ನಾವು 25 ವರ್ಷಗಳಿದ್ರು ಕಾಪುರ ಮಾಡ್ತಾ ಇದ್ದೀವಿ. ಟೆಂಟ್ ಒಂದು ಹಾಕೊಂಡಿದೀವಿ, ಇರಲು ವಿದ್ಯುತ್ ದೀಪ ಇಲ್ಲ. ಆದ್ರೂ 1 ವರ್ಷದಿಂದ ಪೇಚಾಡಿದ್ರೆ ಮಾತ್ರ ಒಂದು ಟ್ಯಾಂಕ್ ನೀರು ಮಾತ್ರ ಸ್ಟಾರ್ಟಿಂಗ್ ಆಗಿದೆ. ಈ ಮನೆ ಕಟ್ಸಿಕೊಡ್ಬೇಕು, ಕರೆಂಟ್ ಆಗಿರಬೇಕು, ಮಕ್ಕಳಿಗೆ ಸ್ಕೂಲ್ ಮಾಡಿ ಕೊಟ್ರೆ ಇದು ಯೋಗ್ಯವಾದ ಕೆಲಸ ಅಂತ ನಾವು ಇಂದು ಸರ್ಕಾರದಲ್ಲಿ ನಾವು ಕಳಿಕಳಿಂದ ಕೇಳ್ತಾ ಇದ್ದೇವೆ. ನೋಡ್ರಿ, ಇಷ್ಟು ಧೂಳ್ನಾಗ ನಾವು ಜೀವನ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗಿದೆ. ಇಲ್ಲಿ ಬಂದು 1 ವರ್ಷ ಧೂಳಿನಲ್ಲಿ ಮಣ್ಣು ಅನ್ನ 75, ಮಣ್ಣು 25 ತಿನ್ನಕ್ಕೆ ಹಚ್ಚಿದೀವಿ ಸರ್ ನಾವು. ಆಗ್ತೈತೆ, ಬೆಳಕು ಆಗದಕ್ಕಾಗಿ ಕೆಲಸ ಮಾಡಕ್ ಹಚ್ಚಿದೀವಿ. ಎಲ್ಲ ಬೇಸಿದ್ರೆ ಅಕ್ಕ, ಬೇಸಿದ್ರೆ ತಿಂತೀವ್ರ, ತಿಂತೀಯ. ಸರ್, ಇದು ಇವರ ಪರಿಸ್ಥಿತಿ, ಇದು ಇವರ ಒಂದು ಸ್ಥಿತಿ. ಇವತ್ತಿನ ಇಷ್ಟು ಆಧುನಿಕವಾದಂತ ಒಂದು ಸಮಾಜದಲ್ಲೂ ಕೂಡ ಇವರು ಈ ರೀತಿ ಬದುಕ್ತಾ ಇದ್ದಾರೆ. ಇವ್ರನ್ನ ಹೋಗಿ ಶೂಟ್ ಮಾಡ್ಬೇಕಾದ್ರೆ 6 ಗಂಟೆ ಮೇಲೆ ಇವ್ರ ಮನೆಯಿಂದ ಆಚೆ ಬರೋದಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಬೇಸಿಕ್ ಫೆಸಿಲಿಟಿ, ಸ್ಯಾನಿಟರಿ ಆಗಿರ್ಬೋದು ಅಥವಾ ಒಂದು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇದು ಯಾವುದೂ ಇಲ್ಲ. ಎಷ್ಟು 100 ಜೋಪಡಪಟ್ಟಿಗಳಿದೆಯಾ? 120 ಜೋಪಡಿ ಇದೆ ಸರ್. 120. ಹೌದ್ರಿ. ಲೈಟ್ ಇಲ್ಲ, ಲೈಟ್ ಇಲ್ಲ, ಕರೆಂಟ್ ಇಲ್ಲ. ಬೈಪಾಸ್ ರೋಡ್ ಧೂಳು ಅಂದ್ರೆ ಭಯಂಕರವಾದ ಧೂಳಿದೆ ಸರ್. ಅದು ಏನ್ ಹೇಳ್ಬೇಕಾದ್ರೆ ನಮ್ ತೊಂದ್ರೆ, ಬಹಳ ತೊಂದ್ರೆ ಇದೆ. ಮಕ್ಕಳು ಸ್ಕೂಲ್ಗೆ, ಕಾಲೇಜ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಹೈಸ್ಕೂಲ್ಗೆ ಹೋಗ್ತಾರೆ. ಚಿಕ್ಕ ಮಕ್ಕಳಿಗೆ ಶಾಲೆ ಇಲ್ಲ, ಟೆಂಟ್ ಇಲ್ಲಿ ಬಸ್ತಾ ಇದೆ. ಈಗ 65 ಮಕ್ಕಳು ಟೆಂಟ್ ಶಾಲೆಯಲ್ಲಿದೆ ಸರ್. ಇದು ಇವರ ಸ್ಕೂಲಿನ ಒಂದು ಇದು ಸರ್. ಇಷ್ಟು ಮಕ್ಕಳಿದೆ ನೋಡ್ರಿ ಸರ್, ಇಷ್ಟು ನಮ್ಮವೇ. ಇದು ಇವರ ಟೆಂಟ್ಗಳು ಸರ್. ಅಲೆಮಾರಿ. ಮಳೆ ಗಾಳಿ ಯಾವ್ದ್ರಿಂದನೂ ರಕ್ಷಣೆ ಇಲ್ಲ. ಮಳೆ ಗಾಳಿ ಬಂದಾಗ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ ಸರ್. ಗಾಳಿ ಬಂದ್ರೆ ಟೆಂಟ್ ಅಲ್ಲಿ ಕಿತ್ತೋಗುತ್ತೆ. ಒಂದು ಜಾಗದಿಂದ ಒಂದಕ್ಕೆ ಹೋಗ್ತಾ ಇರ್ತೀರೋ, ಒಂದೇ ಕಡೆ ಇರ್ತೀರಾ? ಪರ್ಮನೆಂಟ್ ಆಗಿ ಒಂದೇ ಕಡೆ ಇದೀವಿ ಸರ್ ನಾವು. ಒಂದೇ ಕಡೆ ಇರ್ತೀರಾ? ಒಂದೇ ಕಡೆ ಇದೀವಿ. ಸೊ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಏನ್ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ಸರ್, ಇವಾಗ ಒಂದು ಸೋಲಾರ್ ಲ್ಯಾಂಟರ್ನ್, ರೀಚಾರ್ಜಬಲ್ ಸೋಲಾರ್ ಲ್ಯಾಂಟರ್ನ್ ಅಂತ ಬರುತ್ತೆ. ಅದು ಸರಿಸುಮಾರು 2,000 ರಿಂದ 2,500 ರೂಪಾಯಿ ಒಂದಕ್ಕೆ ಆಗುತ್ತೆ. ಇವರಿಬ್ರು ಎಷ್ಟು ಹಣವನ್ನ ಗಳಿಸ್ತಾರೆ, ಆ ಹಣದಲ್ಲಿ ನಾವು ಅವರಿಗೆ ಸೋಲಾರ್ ಲ್ಯಾಂಟರ್ನ್ಗಳು ಎಷ್ಟು ಬರುತ್ತೆ, 25,000 ಬಂದ್ರೆ 10, 50,000 ಗೆದ್ರೆ 20, ಈ ರೀತಿ ಸೋಲಾರ್ ಲ್ಯಾಂಟರ್ನ್ಗಳನ್ನ ಅವ್ರಿಗೆ, ರೀಚಾರ್ಜಬಲ್ ಸೋಲಾರ್ ಲ್ಯಾಂಟರ್ನ್ಗಳನ್ನ ಕೊಡ್ತಾ ಇದೀವಿ. ಸೊ ಹಾಗಾಗಿ ಇದು ನಮ್ಮ ಒಂದು ಪ್ರಯತ್ನ, ನಮ್ಮ ಒಂದು ಕಳಕಳಿ ಏನು ಅಂದ್ರೆ ನಿಮ್ಮಲ್ಲಿ ದಯಮಾಡಿ ತಾವು ಸರ್ಕಾರದ ವತಿಯಿಂದ ಅವ್ರಿಗೆ ಏನಾದ್ರು ಮಾಡಿದ್ರೆ, ಇವತ್ತು ಅವರು ಇಲ್ಲಿ ಬಂದು ನಿಮ್ಮ ಹತ್ರ ಒಂದು ಕೋರಿಕೆ ಕೊಟ್ಟಿರೋದಕ್ಕೂ, ತಾವಿಲ್ಲಿ ಬಂದಿರೋದಕ್ಕೂ, ಹಾಗೂ ನೀವು ನಮ್ಮ ಜೊತೆ ಬಂದು ಇನ್ನೊಂದು ಸ್ವಲ್ಪ ಹೊತ್ತು ಆಡ್ತಾ ಇದೀರಿ, ಇದೆಲ್ಲದಕ್ಕೂ ಒಂದು ಅರ್ಥ ಸಿಗುತ್ತೆ. ದಯಮಾಡಿ ಅವರ ಒಂದು ಕೋರಿಕೆ ಹಾಗೂ ನಮ್ಮ ಒಂದು ಬೇಡಿಕೆ ದಯವಿಟ್ಟು ಈಡೇರಿಸಬೇಕು ಅಂತ ಕೇಳ್ಕೊತೀನಿ. ನಾನು ಮಾತಾಡ್ತೀನಿ, ಅಲ್ಲಿ ಜಿಲ್ಲಾಧಿಕಾರಿಗಳು ಮಾತಾಡಿ ಆದಷ್ಟು ಬೇಗ ನಿಮಗೆ ಒಳ್ಳೆ ಫೆಸಿಲಿಟಿ ಏನು ಕೊಡ್ಬೋದು ಸರ್ಕಾರದಿಂದ, ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ಅವರಿಗೆ ಒಂದು ಪರಿಹಾರ ಸಿಕ್ಕಿದೆ. ಇವಾಗ ಇವರು ಎಷ್ಟು ಮನೆಗಳನ್ನ ಬೆಳಗಿಸ್ತಾರೆ ನೋಡೋಣ. ಆದ್ರೆ ಒಂದು ಕಂಡೀಷನ್, 2-3 ಟಾಸ್ಕ್ ನೀವು ನಮ್ ಜೊತೆ ಆಡಲೇಬೇಕು. ಇಲ್ಲಾಂದ್ರೆ ನಮ್ ಖಾಸಗಿ ಟಾಸ್ಕ್ ಬಂದು ಬೆಲೆ ಇರಲ್ಲ. ಆಡ್ತಾರೆ ಸರ್. ಹೀರೋಯಿನ್ ನಾನೇ ನೀವು ನಾವು ಆನ್ ಸ್ಕ್ರೀನ್ ಮೇಲೆ ಹೀರೋಯಿನ್, ನೀವು ರಿಯಲ್ ಹೀರೋ. ಆಫ್ ಸ್ಕ್ರೀನ್ ರಿಯಲ್ ಹೀರೋ. ಓಕೆ, ಇವಾಗ ನೀವಿಬ್ರು ಸೇರಿ 30,000 ರೂಪಾಯಿ ಗೆದ್ದಿದ್ದೀರಾ. ಸರ್, ನಿಮ್ಮ ಫೇವ್ರೆಟ್ ಸ್ಪೋರ್ಟ್? ಕಬಡ್ಡಿ ಆಡಿದಕ್ಕೆ ರಾಜಕೀಯಕ್ಕೆ ಬಂದ್ರ ಅಂತ ಕಾಲೆಳಿ ಬಂದು ಕಾಸು ಗೆದ್ದು ಎಷ್ಟು ಮನೆಗೆ ಬೆಳಕು ಕೊಡ್ತಾರ ನೋಡೋಣ. ಸರ್, ನಿಮ್ಗೆ ನಾನು ವಿಶ್ ಮಾಡ್ತೀನಿ, ಸುಮಾರು ಮನೆಗಳಿಗೆ ಬೆಳಕು ಕೊಡೋ ತರ ಆಗ್ಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಒಂದು ನಂಬರ್ ಸೆಲೆಕ್ಟ್ ಮಾಡಿ, ಯಾವ್ದಾದ್ರು ಒಂದು ನಂಬರ್. ಅಲ್ಲಿರುವಂತ ಅಷ್ಟರಲ್ಲಿ ಒಂದು ನಂಬರ್. ಯಾವ್ದಾದ್ರು ಒಂದು ನಂಬರ್. 1 ಅಂತ ಹೇಳಿದ್ರ ಬ್ಲಾಕ್ ಮಾಡಲ ಸರ್? ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 1. 1 ಬ್ಲಾಕ್ ಮಾಡಿದಾರ. 1ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 30,000. ಟಾಸ್ ಗೆದ್ರೆ ಆ ಚೈನ್ ಮುರಿಬಹುದು ಸರ್. ಆಮೇಲೆ ಒಂದು ಸಣ್ಣದಂತ ಆಟ, ಆವಾಗ 30,000 ರೂಪಾಯಿ ಸಿಗುತ್ತೆ. ಇಲ್ಲ ಅಂದ್ರೆ 3,000 ರೂಪಾಯಿಗೆ ಆಡ್ಬೇಕು. ಓಕೆ, ಆದ್ರೆ ಟ್ರೈ ಮಾಡೋಣ. ಓಕೆ, 30,000 ರೂಪಾಯಿಗೆ ಮೇಘನಾ ಅಂಡ್ ಅಶೋಕ್ ಸರ್ ಕಾಸ್ಗೆ ಟಾಸ್ ಆಡೋದಕ್ಕೆ ರೆಡಿನಾ? ರೆಡಿ. ರಾಜಾನ ರಾಣಿನಾ ಸರ್? ರಾಜಾ. ಸರ್, ರಾಜಾ. ನೀನು ರಾಜಾ ಅಂದ್ರೆ 5,000 ರೂಪಾಯಿ ಗೆದ್ದೆ. ಹೌದು. ರಾಜಾ ಅಂತ ಹೇಳ್ತಾ ಇದಾರೆ. 30,000 ರೂಪಾಯಿಗೆ 15 ಮನೆಗಳನ್ನ ಬೆಳಗ್ಬೋದು. 15 ಮನೆಗಳನ್ನ ಬೆಳಗ್ಬೋದು. ರಾಜಾ! ಸರ್, ನಿಮ್ ಸ್ಟೈಲಲ್ಲಿ ಹೇಳಿ, ಕಿತ್ತಾಕ್ರೋ ಚೈನಾ ಅಂತ. ಕಿತ್ತಾಕೆ ಚೈನ್.
ಚೈನ್ ಕಿತ್ತಾಕಿದೆ. ಈಗ 30,000 ರೂಪಾಯಿಗೆ ಸಣ್ಣದೊಂದು ಚಾಲೆಂಜ್ ಕೊಡ್ತೀನಿ, ಅದನ್ನ ಮುಗಿಸಿದ್ರೆ ನಿಮಗೆ ಗೆದ್ದಿದಲ್ಲ, ಇನ್ನೇನು ಚಾಲೆಂಜ್ ಕೊಡ್ತೀಯ? ಎಲ್ಲ ಸುಮ್ಮನೆ ಅಷ್ಟು ಈಸಿ ಆಗಲ್ಲಮ್ಮ, ತಲೆ ಕೆಡ್ಸ್ಕೊಬೇಡ ನೀನು. ನನ್ನ ಕಡೆ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋವರೆಗೂ ನನ್ನ ಕಡೆ. ಈಗ ಒಂದು ಮ್ಯೂಸಿಕ್ ಪ್ಲೇ ಮಾಡಿಸ್ತೀನಿ ಸರ್, ವಿಡಿಯೋ. ಅದಾದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಆ ವಿಡಿಯೋ ಪ್ಲೇ ಮಾಡಿ. ಒಳಗೆ ಬರುತ್ತಿದೆ ಬೈರಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ. ನಿಮ್ಮ ಪ್ರಶ್ನೆ ಅದು ಯಾವ ಚಿತ್ರದ್ದು ಸರ್, ಗೊತ್ತಲ್ಲ? ನಾಗರಾವ್ ಆ, ನನ್ನ ಫೇವ್ರೆಟ್ ಚಿತ್ರ ಅದು. ಭಾಳ ಈಗಲೂ ನೋಡ್ತೀನಿ ನಾನು ಅದು. ಸೂಪರ್ ಸೂಪರ್. ಓಕೆ. ಅಲ್ಲಿ ಓಬವ್ವನ ಪಾತ್ರದಲ್ಲಿ ಯಾರಿದ್ರು ಗೊತ್ತಲ್ಲ ಸರ್? ಜಯಂತಿ. ಅವರು ಯಾವ್ದ್ರಲ್ಲಿ ಓಡದ್ ಸಾಯಿಸಿದ್ದು ಸರ್? ಒನಕೆ. ಆ ಒನಕೆ ಯಾವ ಮರದಲ್ಲಿ ಮಾಡಿರೋದು ಸರ್? ಅದೇ ಪ್ರಶ್ನೆ. ನಾನು ಹೇಳ ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್. 30,000 ರೂಪಾಯಿಗೆ ನಿಮಗೆ ಕೇಳ್ತಾ ಇರುವಂತ ಪ್ರಶ್ನೆ, ಒನಕೆ ಓಬವ್ವ ಚಿತ್ರದಲ್ಲಿ ಅಂದ್ರೆ ಅದು ಇತಿಹಾಸದಲ್ಲಿ ಆ ಕೋಟೆಗೆ ಲಗ್ಗೆ ಹಾಕಿದಂತ ಸೈನಿಕರು ಯಾವ ರಾಜನಿಗೆ ಸೇರಿದವರು? ಹೈದರ್ ಅಲಿ. ಎಸ್, ಎಕ್ಸಾಕ್ಟ್ಲಿ, ಅದರಲ್ಲಿ. ಕಂಗ್ರಾಚುಲೇಷನ್ ಸರ್. ಸೂಪರ್ 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 ಸೂಪರ್. 30,000 ರೂಪಾಯಿ ನಿಮ್ಮ ಖಾತೆಗೆ ಬಂದಿದೆ. 60,000 ರೂಪಾಯಿಗಳು. ಈಗ ಸರಿಸುಮಾರು 30 ಮನೆಗಳಿಗೆ ಬೆಳಕು ಅನ್ನೋದು ಆಗಿದೆ. 30 ಮನೆಗಳಿಗೆ, ನಿಮ್ಮ ಜೋಪಡ್ಪಟ್ಟಿಲಿ ಯಾರ್ಯಾರು ಇರ್ತಾರೆ 30 ಮನೆಗಳಿಗೆ ಬೆಳಕಾಗಿದೆ. ನಮ್ಮ ಅಶೋಕ್ ಸಾರ್ಗಳು ಬೆಳಕು ಮಾಡಿ ಕೊಟ್ರು. ಎಸ್, ಇನ್ನೂ ಇದೆ, ಇನ್ನೂ ಆಟ ಇದೆ, ಮುಂದುವರಿಯುತ್ತೆ, ನೋಡೋಣ. ಸರ್ ಇನ್ನೊಂದು ನಂಬರ್, ನೆಕ್ಸ್ಟ್ ನಂಬರ್ 3. ಯಾಕೆ ಸರ್ 3ರಲ್ಲಿ ಏನೋ ವಿಶೇಷ ಇದೆಯಾ? ನನ್ನ ಮನೆ ನಂಬರ್ 1, 2, 3. ಅದಕ್ಕೆ 1 ಹೇಳಿದ್ದೀನಿ, 3ಗೆ ಹೋಗಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಸಿಕ್ಕುತ್ತೆ. ಬ್ಲಾಕ್ ಮಾಡ್ಲಾ? ಓಕೆ ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 3. 30 ಮನೆಗಳಿಗೆ ಬೆಳಕಾಗಿದೆ. ಈಗ 3ಅನ್ನ ಬ್ಲಾಕ್ ಮಾಡಿದ್ರೆ 3ರ ಹಿಂದೆ ಇರುವಂತಹ ಮೊತ್ತ ಎಷ್ಟಿರ್ಬೋದು ಸರ್? ಒಂದು ಗೆಸ್ ಮಾಡಿ ಸರ್, ನೋಡೋಣ. ಸರ್, ಈ ಎಲೆಕ್ಷನ್ ಟೈಮ್ ಬಂದಾಗ ಗೆಸ್ಸಿಂಗ್ ವರ್ಕ್ ಜಾಸ್ತಿ ಇರ್ತಲ್ಲ ಸರ್. ಎಷ್ಟು ಓಟ್ ಸಿಗ್ಬೋದು, ಎಷ್ಟು ಜಿಲ್ಲೆಗಳಲ್ಲಿ ನಮ್ಮ ಮೆಜಾರಿಟಿ ಬರ್ಬೋದು, ಎಲ್ಲ ಗೆಸ್ಸಿಂಗ್ ಇರುತ್ತಲ್ಲ, ಅದಕ್ಕೆ ಒಂದು 10,000. 10,000 ಅಂದ್ರೆ ಜಾಸ್ತಿ 5. ಹೇಳ್ಬೇಕಿತ್ತು ಸರ್, ಯಾಕಂದ್ರೆ ನಿಮ್ ಗೆಸ್ಸಿಂಗ್ ಯಾವತ್ತೂ ಮಿಸ್ಸಿಂಗ್ ಆಗಲ್ಲ. ಅಲ್ಲ, ಜಾಸ್ತಿ ಆದ್ರೆ ಖುಷಿ ಆಗ್ತೈತೆ, ಕಡಿಮೆ ಆದ್ರೆ ಪ್ರಾಬ್ಲಮ್. ಅದಕ್ಕೆ ಸೂಪರ್ ಐಡಿಯಾ. ಓಕೆ, 3ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 15,000. ಸೂಪರ್ ಸರ್. 10,000 ಅಂದ್ಬಿಟ್ಟು 15,000 ಗಳಿಸಿದ್ರ. ಸೊ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ಸೊ ಈಗ 15,000 ರೂಪಾಯಿ ಚೈನ್ ಮುರಿದು ಬಿಸಾಕ್ಬೇಕು ಅಂದ್ರೆ ಕಾಸ್ಕೆಟ್ ಟಾಸ್ ಆಡ್ಬೇಕು. ಆರ್ ಯು ರೆಡಿ ಸರ್? ಎಸ್. ರಾಜನಾ ರಾಣಿ ಸರ್? ಒಂದು ಸೆಕೆಂಡ್, ರಾಜಭವನ ಇದು. ಪ್ರೇಮ್ನ ಒಂದ್ಸಲ ಕೇಳಿ. ಪ್ರೇಮ್, ನಾವ್ ಇವ್ರ ಕಡೆ ಅಮ್ಮ. ನೀವ್ ಹೆಂಗ್ ಹೇಳ್ತೀರಾ? ರಾಜನೇ. ರಾಜ. ರಾಜ ಸರ್, ಬರೀ ರಾಜನಿಂದನೇ ಹೋಗ್ತಿದ್ರ, ರಾಣಿಂದ ಹೋಗಿ ಒಳ್ಳೇದಾಗೋದನ್ನ. ಸರ್, ರಾಜ ಅಂತ ಇದ್ದೀರಾ? ಓಕೆ. ರಾಜ. ರಾಜ 15,000 ರೂಪಾಯಿಗೆ ರಾಜ ಅಂತ ಹೇಳ್ತಿದ್ರ. 60,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಭದ್ರವಾಗಿದೆ. 15,000 ರೂಪಾಯಿಗೆ ರಾಜ. ರಾಜ ಇದ್ದಾಗ ಎಲ್ಲ ಹಿಂದೆ ಬಂದೇ ಬರ್ತದೆ. ಕರೆಕ್ಟ್ ಸರ್. ನಿಮ್ ಫೇವ್ರೆಟ್ ಹೀರೋ ಯಾರು ಸರ್, ಆಕ್ಟರ್? ನನಗೆ ಫಸ್ಟ್ ಕನ್ನಡದಲ್ಲಿ ರಾಜ್ಕುಮಾರ್, ಹಾ, ತಮಿಳಲ್ಲಿ ಕಮಲ್ ಹಾಸನ್. ಕಮಲ್ ಹಾಸನ್. ಓಕೆ, ಅವರು ಒಂಥರ ಎಲ್ಲರೂ ನಮ್ಮ ಕುಟುಂಬದವರೇ. ಹೌದು, ಚಿತ್ರರಂಗದ ಕುಟುಂಬದವರು. ಈಗ ರಾಜ್ಕುಮಾರ್ ಅವ್ರ ಸ್ಟೈಲಲ್ಲಿ ಕಿತ್ತಾಕ್ರೋ ಚೈನ್ ಅಂತ ಹೇಳಿ ಸರ್. ಸರ್ ಆಗದೆ ಸರ್, ರಾಜ್ಕುಮಾರ್ ಅವ್ರ ಸ್ಟೈಲಲ್ಲಿ, ಅಣ್ಣ ಅವ್ರ ಸ್ಟೈಲಲ್ಲಿ. ಕಿತಾಕ್ರಫ ಚೈನಾ, ಕಿತಾಕ್ರಫ ಚೈನಾ. ಚೈನ್ ಕಿತ್ತಾಗಾಯ್ತು. ಸೂಪರ್. 15,000 ರೂಪಾಯಿಗೆ ಕಂದ ಏನ್ ಕೊಡೋಣ? ನಾಲ್ಗೆ ನುಲ್ಸೋಣ ಒಂದ್ ಸ್ವಲ್ಪ. ನಾಲ್ಗೆ ನುಲಿ. ಗುರುಗಳು ನೋಡ್ಬಿಡೋಣ. ಎಷ್ಟು ಭಾಷಣಗಳು ಮಾಡಿರ್ತೀರಾ, ಎಷ್ಟು ಕಡೆ ನೀವು ಸ್ಪೀಚ್ಗಳನ್ನ ಕೊಟ್ಟಿರ್ತೀರಾ. ಆದ್ರೆ ಈಗ ನಾನು ನಿಮಗೆ ಹೊಸದಾದಂತ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಟಂಗ್ ಟ್ವಿಸ್ಟರ್, ನಾಲ್ಗೆ ನುಲಿ. ಅದು ಯಾವುದು ಅಂತ ನೋಡೋಣ ಸರ್. ಹತ್ತಲ್ಲಿ ಹೇಳ್ಬೇಕು, ಫಾಸ್ಟ್ ಆಗಿ. ಜಂಬಗಿ ತುಕಪ್ಪ. ಜಂಬಗಿ ತೂಕಪ್ಪ, ತುಂಬಿದ ತುಪ್ಪದ ತಂಬಿಗೆ ತಂದ. ಸರ್ ಒಂದ್ ನಿಮಿಷ, ನೀವು ಪಂಚವಾರ್ಷಿಕ ಯೋಜನೆ ಮಾಡಂಗಿಲ್ಲ, ಬೇಗ ಹೇಳ್ಬೇಕು. ಫಾಸ್ಟ್ ಆಗಿ. ಎಲ್ಲ ಹಿಂದೆ. ಓಕೆ ಸರ್, ನಿಮ್ಗೆ ಇದು ತುಂಬಾ ಕಷ್ಟ ಆದ್ರೆ ಇದಕ್ಕಿಂತಲೂ ಸುಲಭದ ಕೊಡ್ತೀನಿ. ಯಾಕಂದ್ರೆ ನೀವು ಹೇಳೋದ್ರಲ್ಲೇ ಡೌಟ್ ಆಗ್ತಾ ಇದ್ದ. 2 ಆಪ್ಷನ್ ಅಂತೂ ಕೊಡ್ತೀನಿ. ನಿಮ್ಗೆ ಅದು ಸುಲಭ ಇತ್ತಂದ್ರೆ ಅದನ್ನ ಹೇಳಿ ದುಡ್ಡು ತಗೋಬಹುದು, ಇಲ್ಲ ಇದು ಸುಲಭ ಇತ್ತಂದ್ರೆ ಇದನ್ನ ಹೇಳ್ಬಿಟ್ಟು ದುಡ್ಡು ತಗೋಬಹುದು. ಟ್ರೈ ಮಾಡಿ ಸರ್. ಟ್ರೈ. ನೀವ್ ಹೇಳ್ತೀರಾ? ಅವ್ರು ನಾನು ಹೇಳ್ತಾರೆ. ಹೇಳ್ತೀನಿ, ಅದ್ನ ಹೇಳ್ಕೊಂಡು ನೀವು ಕೇಳ್ಕೊಂಡು ಅದನ್ನ ಹೇಳ್ಬೇಕು. ಅಲ್ಲ, ಇದಕ್ಕಿಂತಲೂ ಸುಲಭ ಐತೆ, ಅದು ತುಂಬಾ ಸುಲಭದ ಕೊಡ್ತೀನಿ. ಬೇಡ ಬೇಡ, ಹೇಳಿ, ಅದು ಆದ್ಮೇಲೆ ಡಿಸೈಡ್ ಮಾಡ್ತೀವಿ. ಹೌದಾ? ಗೊತ್ತಿರೋ ಹಳ್ಳಿಕೆ ಬೀಳೋಣ, ಬೇರೆ ಬೇಡ. ಪಾರ್ಟಿ ಬದಲಾಯಿಸಲ್ಲ ನೀವು. ಒಂದೇ ಪಾರ್ಟಿ ನಾವು, ಪಾರ್ಟಿ ಇಲ್ಲ.
ಸರ್ ಏನ್ ಹೇಳ್ತಾನೆ ನೋಡೋಣ ಸರ್. ಡಗರ್ಮಾನ್ಸ್ ದಗ್ ದುಮ್ ದಾತರಿ ಕಡೆ ತಕ ಜಡ ಇಡು ಕುರಿಡೆ ಅಡಿ ಇಡುವ ಕಡಲ ತಡಿ ಬಿಡು ದುಡ್ಡು ಗಡನ ತೊಡೆ ನೋಡಲ್ಲ ಜಡ ಜಡಿದು ಪಡಿ ಪಡಿ ಪ ನೋಡೋಣ ಏನದ. ಇದು ಸುಲಭ ಅನ್ಸಿದ್ರೆ ಇದನ್ನ ಹೇಳಿ ಸರ್, ಅದೇ ಸುಲಭ ಅನ್ಸಿದ್ರೆ ಅದೇ ಹೇಳಿ ಸರ್. ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದ, 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 ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದ. ಸರ್ ಇದನ್ನು ಪ್ರಮಾಣ ವಚನ ತರ ಓದ್ತಾ ಇದ್ರಿ ಸರ್. ಸೂಪರ್ ಸರ್, ಸೂಪರ್. 15,000 ರೂಪಾಯಿ ನಿಮಗೆ, ನೀವು ಗೆದ್ದಿದ್ದೀರಾ ನಿಮ್ಮ ಖಾತೆಯಲ್ಲಿ 75,000 rupees. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಒಂದು ರೆಕಾರ್ಡ್ ಮಾಡ್ಬಿಟ್ಟಿದ್ದೀನಿ ಇವತ್ತು. ಏನು ಅಂದ್ರೆ ಸರ್ಕಾರದ ವತಿಯಿಂದ ಒಂದು ಸ್ಯಾಂಕ್ಷನ್ ನ ಇಷ್ಟು ಬೇಗ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಬಟ್ ಸರ್ ನೀವು ಬಂದು ನಮ್ಮ ಜೊತೆ ಇಷ್ಟು ಸ್ಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಸಣ್ಣ ಮನವಿ ಸರ್, ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಮಸ್ಯೆಯಲ್ಲಿರೋರನ್ನ ನಾವು ಗುರುತಿಸಿ ಅವರ ಸಮಸ್ಯೆಗೆ ಒಂದು ಪರಿಹಾರ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಸರ್ಕಾರದ ಕಡೆಯಿಂದ ಹಾಗೂ ತಮ್ಮ ಕಡೆಯಿಂದ ಏನೇನು ಸವಲತ್ತುಗಳು, ಏನೇನು ಸಹಾಯಗಳಾಗುತ್ತೆ ನಮಗೆ ಮಾಡಿಕೊಟ್ರೆ ನಿಜವಾಗ್ಲೂ ನಮ್ಮ ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಅನಿಸಿರೋವಂಥದ್ದು ಸರ್ಕಾರದಿಂದ ಬಹಳಷ್ಟು ಸವಲತ್ತುಗಳು ಜನಗಳಿಗಿದೆ, ಬಹಳಷ್ಟು ಸ್ಕೀಮ್ಸ್ ಇದೆ. ಅದು ನನಗನ್ಸ್ತೈತೆ ಜನಗಳಲ್ಲಿ ಅವೇರ್ನೆಸ್ ಕಡಿಮೆ ಆಗಿದೆ. ಮತ್ತೆ ಅಲ್ಲಿ ಲೋಕಲ್ ಆಗಿ ಅವ್ರಿಗೆ ಸರಿಯಾದಂತ ಮಾರ್ಗದರ್ಶನ ಇಲ್ಲ. ಕರೆಕ್ಟ್. ಸೊ ಫೆಸಿಲಿಟೀಸ್ ಇದೆ, ಸ್ಕೀಮ್ಸ್ ಇದೆ, ಹಣ ಇದೆ, ಆದರೆ ಸರಿಯಾಗಿ ಅದು ರೀಚ್ ಆಗುವಂತ ಮಾಹಿತಿ ಸಿಗ್ತಾ ಇಲ್ಲ, ಮತ್ತೆ ಸರಿಯಾಗಿ ಅವರಿಗೆ ರೀಚ್ ಆಗ್ತಾ ಇಲ್ಲ ಅಂತ ಅನಿಸ್ತೈತೆ. ನನಗೂ ಆಶ್ಚರ್ಯ ಆಯ್ತು. ಈ ತರದ ಒಂದು ಜನ ಕಾಡು ಸಿದ್ಧರ ತರ ಇವರು ಊರೂರು ಅಲಿಯುವಂಥದ್ದು ಒಳ್ಳೇದಲ್ಲ ನನಗೆ ಅನ್ಸೋದು. ಎಲ್ಲಾದ್ರೂ ಒಂದ್ ಕಡೆ ನೆಲೆಸಿ, ಯಾಕಂದ್ರೆ ವಿದ್ಯಾಭ್ಯಾಸ ಮಾಡಬೇಕು, ಅವ್ರ ಇವರೇನೋ ಈ ಕಸುಬು ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಮಕ್ಕಳಿಗೆ ಆ ಕಸುಬು ಮಾಡಬೇಕು ಅನ್ನೋದು ಸರಿ ಹೋಗಲ್ಲ. ಅನಿವಾರ್ಯವಾಗ ಅವ್ರಿಗೆ ಚಾಯ್ಸ್ ಬರ್ಬೇಕು. ನನಗೆ ಅವ್ರ ಚಾಯ್ಸ್ ಇರಬೇಕು. ಆ ಚಾಯ್ಸ್ ಕೊಡ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಅದರಿಂದ ಆ ಮಕ್ಕಳ ದೃಷ್ಟಿಯಿಂದ ನಾನು ಅಲ್ಲಿ MLA ಗೊತ್ತು, ನನಗೆ ಬಹಳ ಪರಿಚಯ ಇದ್ದಾರೆ, MLA ಅವ್ರ ಮಿನಿಸ್ಟರ್ ಇದ್ದಾರೆ. ನಾನು ಅವ್ರ ಜೊತೆ ಇವತ್ತೇ ಮಾತಾಡ್ತೀನಿ, ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಮಾತಾಡ್ತೀನಿ. ಅವ್ರಿಗೆ ಸರಿಯಾದಂಥ ಸೌಕರ್ಯ ಸಿಗುವಂಥ ಮನುಷ್ಯರ ರೀತಿ ಬಾಳುವಂಥದ್ದಕ್ಕೆ ಅವರ ಕುಲಕಸಬು ಏನಿದೆ ಅದನ್ನು ಮುಂದುವರಿಸಲಿ. ಅವರು ಕುಲಕಸಬು ಇವೆಲ್ಲ ಪ್ರಾಚೀನವಾಗಿ ಬಂದಂಥ ಕುಲಕಸಬುಗಳಿದೆ, ಇದನ್ನು ಬಿಡಿ ಅಂತ ನಾನು ಹೇಳಲ್ಲ. ಆದರೆ ಅವ್ರ ಮಕ್ಕಳಿಗೆ ಚಾಯ್ಸ್ ಕೊಡುವಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಇವತ್ತು ನಾನು ಈ ಖಾಸಗಿ ಟಾಸ್ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲ ಜೊತೆ ಒಳ್ಳೆ ಕಾಸುಗೋಸ್ಕರ ಕಳೆದಿದ್ದೀನಿ. ನನ್ನ ಸಮಯ ವ್ಯರ್ಥ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನ ಸಮಯ ಒಳ್ಳೆಯದಾಗಿದೆ. ನನಗೆ ಅವಕಾಶ ಕೊಟ್ಟಿದ್ದ ಜಿ ಟಿವಿಗೆ ನಾನು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸ್ನೇಹ ಸದಾ ನಮ್ಮ ಜೊತೆಲಿರಲಿ. ತಾವು ಬಂದಿದ್ದು ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಇವಾಗ ಆರ್ ಅಶೋಕ್ ಅವರು ನಿಮಗೆ 45,000 ರೂಪಾಯಿ ಗೆಲ್ಸ್ಕೊಟ್ಟಿದ್ದಾರೆ. ಮುಂದುವರ್ಸ್ಕೊಂಡು ಹೋಗ್ರಪ್ಪ. ಖಂಡಿತ ಅಟ್ಲೀಸ್ಟ್ ಒಂದು ಲಕ್ಷ ಹೋಗ್ತೀವಿ, ಬೆಳೆಸ್ಕೊಂಡು ಹೋಗ್ತೀವಿ. ಅದು ಕಳ್ಕೊಂಡು ಹೋಗ್ಬಿಡಿ, ಕಳ್ಕೊಂಡೋಗ. ಓಕೆ, 4 ಚಾನ್ಸ್ಗಳಾಗಿದೆ. ಮುಂದಿನ ನಂಬರ್ 5th ಚಾನ್ಸ್. ಯಾವ ನಂಬರ್ ಬೇಕು? 7. ಓಕೆ, 7 ಅನ್ನ ಬ್ಲಾಕ್ ಮಾಡಿ. 7ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 25,000 ರೂಪಾಯಿ. ಮೈನಸ್ 25 ಡಮಾರ್ 25,000 rupees. ಇನ್ನೂ ಆಟ ಬೇಕಾದಷ್ಟು ಇದೆಯಮ್ಮ. Yeah. ಡೋಂಟ್ ವರಿಯಾ. 25,000 ಹೋದ್ರೆ 50,000 ರೂಪಾಯಿ ಉಳಿದಿದೆ. 25,000 ಕಳ್ಕೊಂಡಿದ್ದೀರಾ, ಇಟ್ಸ್ ಓಕೆ. ಆದ್ರೆ ಏನಪ್ಪ ಪೈಲಟ್ ಪರಮಾನಂದ, ಹೆಂಗೋ ಸಿನಿಮಾಗೆ ಸಂಬಂಧಪಟ್ಟವರು ಸ್ಕ್ರೀನ್ ಟೆಸ್ಟ್ ಅಂತ ಮಾಡ್ಸೋಣ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡೋಣ. ಟ್ಯಾಲೆಂಟ್ ನೋಡೋಣ. ಸ್ಕ್ರೀನ್ ಟೆಸ್ಟ್ ಬೇರೆ ಮಾಡ್ತೀರಿ ಅವಾಗ. ಈಗ ಸಿಚುವೇಶನ್ ಏನಂದ್ರೆ ಇಬ್ರು ಲವರ್ಸ್. ಓಕೆ. ಓಕೆ, ನೀನು ತುಂಬಾ ಒಂಥರ ಹೆಂಗೆ ಅಂದ್ರೆ ಹಿಂದೆ ಬಿದ್ದಿದ್ದಾನೆ, ಆಗಲ್ಲ, ಬಿಡ್ತಾ ಇಲ್ಲ, ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ಆದ್ರೆ ಒಪ್ಕೋಬಾರ್ದು, ಹುಡುಗಿ ಒಪ್ಕೊಳ್ಳಲ್ಲ. ಓಕೆ ಓಕೆ, ಆದ್ರೆ ಹುಡುಗ ಏನು ಮಾಡಿದ್ರು ಬಿಡಲ್ಲ. ಇಲ್ಲ, ಈ ಹುಡುಗಿನ ನನ್ನ ಕರೆಕ್ಟ್, ಏನಾದ್ರೂ ಆಗ್ಲಿ ನನ್ನ ಪ್ರೀತಿನ ಒಪ್ಕೋತಾಳೆ ಅಂದ್ಬಿಟ್ಟು ಹುಡುಗ ಕನ್ವಿನ್ಸ್ ಮಾಡ್ಬೇಕು. ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬೇಕು. ಡೈರೆಕ್ಟ್ರು ಓಕೆ ಅಂತ ಹೇಳ್ಬೇಕು. ಟ್ಯಾಲೆಂಟ್ ನೋಡೋದು. ಒಂದೇ ಒಂದು ಸಣ್ಣ ಟ್ವಿಸ್ಟ್ ಏನು ಅಂದ್ರೆ, ನೀನ್ ಹುಡುಗ, ನೀನ್ ಹುಡುಗಿ. ರೆಡಿನಾ? ಕಾಯಿ ಪೂಜೆ ಎಲ್ಲ ಆಯ್ತೇನ್ರಿ? ಆಯ್ತಪ್ಪ.
ಯಾರಪ್ಪ ನನ್ನ ಹೀರೋಯಿನ್ಗೆ ಅರ್ಧೋಗಿರೋ ಎಲ್ಲ ಬಟ್ಟೆ ಕೊಟ್ಬಿಟ್ಟಿದ್ದಾರೆ ಇವ್ರು. ಕಾಸ್ಟ್ಯೂಮ್ ಡಿಸೈನರ್ ಮೌನೇಶ್ ಬಾ. ಹೀರೋ ಬಬ್ಬಲ್ ಬಾಯ್ಲೆ ಡೈರೆಕ್ಟರ್ ಏನಪ್ಪ ಇದು ಮೇಕಪ್ ಪ್ಯಾಚ್ ಪಡ್ರಿಕೆ ಮೇಕಪ್ ಅವ್ರನ್ನೆಲ್ಲ ಕಸಕ್ಕಾಗಲ್ಲ, ಈಗ ಟೈಮ್ ಆಗಿದೆ ಹಂಗಿರಮ್ಮ. ಸದೇವ ಮಾಡ್ತೀರಾ? ಓ ಟೇಕಿಂಗ್ ಅಡ್ವಾಂಟೇಜ್. ಓವರ್ ಅನ್ಸಲ್ವಾ? ಸೈಲೆನ್ಸ್, ಯಾರು ಡಿಸೈಡ್ ಮಾಡ್ಬಿಟ್ಟು. ಓಕೆ ಓಕೆ, ರೋಲಿಂಗ್ ಆಕ್ಷನ್. ಯಾಕೆ ನೀವು ನನ್ನ ಹಿಂದೆನೆ ಬರ್ತಾ ಇದ್ದೀರಾ? ನೀನ್ ನನಗೆ ತುಂಬಾ ಇಡ್ಸಿದ್ಯಾ. ತುಂಬಾ ಇಡ್ಸಿದೀನಿ ಅಂದ್ರೆ ಅರ್ಥ ಮಾಡ್ಕೊಳೆ. ತುಂಬಾ ಇಡ್ಸಿಯಾ, ತುಂಬಾ ಇಡ್ಸಿದ್ಯಾ. ಅರ್ಥ ಮಾಡ್ಕೊಳ್ಬೇಕಾ? ನಾನ್ ಯಾಕೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು? ಯಾಕೆ ಅಂದ್ರೆ ಅಯ್ಯೋ ಎಲ್ಲಿಗೆ ಹೋಗ್ತಿದ್ಯಾ? ನೀವ್ ಯಾಕೆ ನೀವು ನನ್ನ ಹಿಂದೆ ಬರ್ತಾ ಇದ್ದೀರಾ? ಯಾರೇ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಮಾತಾಡ್ತಾ ಇದ್ದೀನಲ್ಲ. ಮತ್ತೆ ಹತ್ರ ಬಂದ್ ಮಾತಾಡು. ಹತ್ರ ಬರಲ್ಲ, ಆವಾಗ್ಲಿಂದ ಭಯ ನೀನ್ ಆಗುತ್ತೆ. ಹಿಂದೆ ಹೋಗ್ತಾ ಇದೀನಿ. ಬಾಯ್ಲಿ ಬಾಯ್ಲಿ ಬಾಯ್ಲಿ. ಕಟ್ 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 ಕಟ್. ಪ್ರೀತಿ ನೀನು ಹುಡುಗಿನ ಹ್ಯಾಂಡಲ್ ಮಾಡ್ದೆ ಗೊತ್ತಿಲ್ಲ. ಹುಡುಗಿರ ಅಂದ್ರೆ ಹೆಂಗ್ ಮಾಡಿ, ಈಗ ನೀನು ಹುಡುಗಿ ಅನ್ಕೋ, ನಾನು ಹುಡುಗ ಅನ್ಕೋ, ಹೆಂಗ್ ಮಾತಾಡ್ತೀನಿ? ಹೇಗಿದೆ ಮೇಘ? ತಗ್ಗಿ ಬಗ್ಗದಿದ್ರೆ ಸೈನ್ಸ್. ಪ್ರೀತಿ ಅನ್ನೋದು ಉಕ್ಕಿ ಹರಿಬೇಕು, ಉಕ್ಕಬೇಕು. ಒಳ್ಳೆ ರೌಡಿ ತರ ಆಡ್ತೀಯಲ್ಲ ನೀನು. ಇಲ್ಲ ಫಸ್ಟ್ ಹಂಗೆ ಮಾಡ್ಬೇಕು. ಅವ್ರಿಗೆ ಓಕೆ, ಇವಾಗ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಡೈರೆಕ್ಟರ್ ನೀನೋ ಇಲ್ಲ ನಾನು? ಸರ್. ನಾನೇ ಅಲ್ವಾ? ಹೌದು ಸರ್, ಹೌದು. ನಾವ್ ಹೇಳಿ ಮಾಡ್ಬೇಕು. ಓಕೆ ಸರ್. ತುಂಬಾ ಬೇಗ ಟೇಕ್ ಮಾಡ್ರಮ್ಮ, ಬೇರೆ ಕಡೆ ಶೂಟಿಂಗ್ ಹೋಗ್ಬೇಕು. ಪ್ಲೀಸ್. ಹೀರೋಯಿನ್ ಡೇಟ್ ಬೇರೆ ಇಲ್ಲ ಇಲ್ಲಿ. ಪ್ಲೀಸ್ ಚಿನ್ನ ಚಿನ್ನ ಪ್ಲೀಸ್ ದೂರ ಹೋಗ್ಬೇಡ ಚಿನ್ನ. ದೂರ ಅಂದ್ರೆ ನೀನ್ ಹತ್ರ ಬರ್ಬೇಡ. ಬರ್ತಾ ಇದೆ. ಪ್ಲೀಸ್ ಪ್ಲೀಸ್ ಚಿನ್ನ. ಪ್ಲೀಸ್. ನನ್ನ ಹೆಸರು ಹೇಳೋದು ನಿಮ್ಗೆ. ಬರ್ತಾ ಇದೆ. ಮನೇಲಿ ನಮ್ಮ ಅಪ್ಪ ಅಮ್ಮನಿಗೆ ಏನೋ ಗೊತ್ತಾರೆ, ಮೆಟ್ಟಲ್ ಹೊಡಿತಾರೆ ಗೊತ್ತಾ? 35 ಕಿಲೋಮೀಟರ್ ಇಂದ ನಾನು 35 ಕಿಲೋ. ನೀನ್ ಬರೀ 35 ಕಿಲೋಮೀಟರ್ ಅಂತ್ಯ. ನನ್ನ ಮನೆ 305 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಅಟ್ಟಿಸ್ಕೊಂಡ್ ಬಂದು ಹೊಡಿತಾರೆ. ಪ್ಲೀಸ್ ನನ್ನ ಹಿಂದೆ ಬರ್ಬೇಡ. ಚಿನ್ನ ನಿನ್ನ ಯಾರು ಏನು ಮಾಡಲ್ಲ ಚಿನ್ನ. Please. ನಾನು ಇದೀನಲ್ವಾ? ಬಾ ಇಲ್ಲಿ. ದೂರ ಏನಕ್ಕೆ ಹೋಗ್ತೀಯಾ? ನೀನೇ ಇರೋ, ಬೇರೆ ಇನ್ನೇನ್ ಏನ್ ನಾನಂತವನಲ್ಲ ಮಾಡ್ತಾರೆ? ಚಿನ್ನ, ನಾನಂತವನಲ್ಲ. ಹೀರೋಯಿನ್ ಮುಂದೆ ಡಲ್ ಆಗ್ತದೆ. ಹೀರೋ ಬೇಗ ನಿಂಚರು. ಇದೆ ಪ್ರತಿಭೆ ಇದೆ ನಿನ್ನ ಹತ್ರ. ಮುಖ ನೋಡಿದ್ರೆ, ಮುಖ ನೋಡಿದ್ರೆ ಕಣ್ಣುಗಳು, ಅಯ್ಯಯ್ಯೋ, ಈ ಮೂಗು, ಅಯ್ಯಯ್ಯೋ, ಈ ತುಟಿ. ಹಂಗಂತ ಹಿಡ್ಕೊಂಡು ಮುತ್ಕಿತ್ ಕೊಟ್ಬಿಡಿಯಾ ಇಲ್ಲಿ? ನೋ, ಏಯ್, ಏನೋ ನೀನು ಬರೀ ಮಾತಾಡೇ ಮಾನ್ಭಂಗ ಮಾಡ್ತೀಯ. ಐ ಡೋಂಟ್ ಲೈಕ್ ದಿಸ್. ಬಟ್ ಐ ಲೈಕ್ ಯು ಡಾರ್ಲಿಂಗ್. ನೋ ಪ್ಲೀಸ್. ಇಷ್ಟು ಚೆನ್ನಾಗಿದ್ಯಾ. ನಾನಂತವನಲ್ಲ ಕಣೆ. ಬಾ ಇಲ್ಲಿ. ಓಕೆನಾ ನಿಜವಾಗ್ಲು? ಟಚ್ ಅಪ್. ಹೀರೋಗಿಂತ ಹೀರೋಯಿನ್ ಚೆನ್ನಾಗಿ ಮಾಡ್ತಾರೆ. ನ್ಯಾಚುರಲ್ ಆಗಿ ಬಂತ. ನ್ಯಾಚುರಲ್ ಆಗಿ ನಂಗೆ ದುಃಖ ಬಂತಷ್ಟೇ. ಈಗ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರಿ. ಈ ತರನೇ ಯಾಕೆ ಸಿನಿಮಾ ಮಾಡಲ್ಲ ನೀವು? ಓಕೆ, ಸೊ ಇವಾಗ ಒಂದು ಪ್ರಯತ್ನ ಪಟ್ಟಿದ್ದೀರಾ ಡೈರೆಕ್ಟ್ರೆ. ಬನ್ನಿ ಇಲ್ಲಿ. ಈಗ ಈ ಯುವ ಪ್ರತಿಭೆಗಳಿಗೆ ಕಣ್ವ ಕೋಆಪರೇಟಿವ್ ಬ್ಯಾಂಕಿಂದ ಎಷ್ಟು ಅಮೌಂಟ್ ಕೊಡ್ತಾ ಇದ್ದೀರಪ್ಪ? ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 5,000 ರೂಪಾಯಿಗಳನ್ನ ನಾನು ಕೊಡ್ತಾ ಇದ್ದೀನಿ. ಓ 5,000. ನಮ್ಮ ಮೇಕಪ್ ಮಾಡೋರ್ಗೆ ಏನೋ ಅಷ್ಟು ಕೊಡ್ಬೇಕು. ನೀವು ಬರೀ 5,000 ರೂಪಾಯಿ ಕೊಡ್ತೀನಿ ಅಂದ್ರೆ ಓಕೆ, ಒಂದು ಕೆಲಸ ಮಾಡು. ನಮ್ ಕತೆ ಏನೋ ಕೆಲಸ ಮಾಡು, ಕನ್ವೀನಿಯನ್ಸ್ ಸೇರಿಸ್ಬಿಡಿ. ನಾನು 1,000 ರೂಪಾಯಿ ಕೊಟ್ಟು. ಹಂಗಂತೀರಾ? ಏ. 6,000 ರೂಪಾಯಿ. ಓಕೆ, ಸೊ 6,000 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್ ಉಡನೆ ಹ್ಯಾಂಡ್ಲು. ಓಕೆ, ಸೊ ಪ್ರೇಮ್ ಅಂಡ್ ಮೇಘನಾ ಈಗ 25,000 ಕಳ್ಕೊಂಡಿದ್ರಿ. ಆದ್ರೆ ಕಣ್ವ ಕೋಆಪರೇಟಿವ್ ಬ್ಯಾಂಕಿಂದ ನಿಮಗೆ 6,000 ರೂಪಾಯಿ ಸಿಕ್ಕಿದೆ. 6,000 ರೂಪಾಯಿ ದಯೆ ತೋರಿಸಿದ್ದಾರೆ. ಎಸ್, ಈಗ ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ 50 + 6 56,000 ರೂಪಾಯಿಗಳು. ಓಕೆ, ನೆಕ್ಸ್ಟ್ ನಂಬರ್. ನೆಕ್ಸ್ಟ್ ನಂಬರ್. ನೀನ್ ಹೇಳಮ್ಮ. ಓಕೆ 6. 6. Yeah. ಓಕೆ, 6. ಪ್ಲೀಸ್ ಬ್ಲಾಕ್ ನಂಬರ್ 6. ಓಕೆ, ನೋಡೋಣ 6ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 1 ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ, ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ. ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕಲ್ಲಂಬಾಡಿ ಕಟ್ಟೆ ಇದೆ. ಲವ್ವಿಗೆ ಈ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಂಗಿಲ್ದ ಬಾಕಿ. ಓಕೆ, ಸೊ ಈಗ 1 ಲಕ್ಷ ರೂಪಾಯಿ, ಆಲ್ಮೋಸ್ಟ್ 50 ಮನೆಗಳಿಗೆ ನೀವು ಬೆಳಕು ಕೊಡೋಕೆ ಸಾಧ್ಯತೆ ಇದೆ. ಎಸ್. ಸೊ ಈಗ ಈ ಸೆಲೆಬ್ರೇಷನ್ ಇಲ್ಲಿಗೆ ಮುಕ್ತಾಯ ಆಗಬಾರ್ದು, ನೀವು ಗೆಲ್ಲಬೇಕು. ಎಸ್. ಓಕೆ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ 1 ಲಕ್ಷ ರೂಪಾಯಿಗೆ ಪ್ರೇಮ್ ಅಂಡ್ ಮೇಘನಾ ಕಾಸ್ಕೆಟ್ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ರಾಜ ರಾಜ ಮೋಹನ ರಾಜ ಅಂದ್ಮೇಲೆ ರಾಜಾನೇ. 1 ಲಕ್ಷ ರೂಪಾಯಿ. ಸೋತ್ರೆ 90,000 ರೂಪಾಯಿ ಕಳ್ಕೊತೀರಾ, 10,000 ರೂಪಾಯಿ ಆಡೋದು. ಪರವಾಗಿಲ್ಲ. 1 ಲಕ್ಷ ರೂಪಾಯಿಗೆ ಪ್ರೇಮ್ ಅಂಡ್ ಮೇಘನಾ
ನೀವ್ ಹೇಳಿದ್ದು ರಾಜ. ಒಂದು ಲಕ್ಷದಲ್ಲಿ 1 0. 10,000 ರೂಪಾಯಿಗೆ ನಿಮಗೆ ಒಂದು ಪಟಾಕಿ ಪ್ರಶ್ನೆ, ಆನೆ ಪಟಾಕಿ ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ನೋಡೋಣ. ಅಮೇರಿಕಾದ ಕರೆನ್ಸಿ ಯಾವುದು? ಚೈನು, ವಾಚು, ಡಾಲರು, ರಿಂಗು. ಡಾಲರ್. ಡಾಲರ್ ಡಾಲರ್. ತಗೊಳ್ರಪ್ಪ 10,000 ರೂಪಾಯಿ. 56 + 10 66,000 ರೂಪಾಯಿ. 33 ಮನೆಗೆ ಬೆಳಕು ಕೊಡುವಂತಹ ಒಂದು ಸಿಚುವೇಶನ್ ಇದ್ದೀರಾ. ಬಟ್ ಸ್ಟಿಲ್ 3 3 6 ಆಗಿದೆ. ಇನ್ನ 4 ಚಾನ್ಸ್ ಇದೆ. ನೆಕ್ಸ್ಟ್ ನಂಬರ್ 9 ನವಗ್ರಹ. ಓಕೆ 9 ಅಂತ ಹೇಳ್ತಾ ಇದೀರಾ. ಬ್ಲಾಕ್ ಮಾಡ್ಲಾ? ಬ್ಲಾಕ್ ಮಾಡಿ ಪ್ಲೀಸ್. ಬ್ಲಾಕ್ ನಂಬರ್ 9. ಮೈನಸ್ ಬರ್ದೇ ಇರಲಿ, ಬೇಡ್ಕೊಳ್ಳಿ. 66 ಇದೆ. ಈಗ 9 ಬ್ಲಾಕ್ ಮಾಡಿಸಿದ್ರೆ 9ರ ಹಿಂದೆ ಯಾವ ಮೊತ್ತ ಇದೆ ಅಂತ ನೋಡೋಣ. 9 20,000. 20,000 ರೂಪಾಯಿಗೆ ಪ್ರೇಮ್ ಅಂಡ್ ಮೇಘನ ಕಾಸ್ಕೆಟ್ ಟಾಸ್ ಆಡೋದಕ್ಕೆ. ಆರ್ ಯು ರೆಡಿ? Yeah. ರೆಡಿ. ರಾಜ. ರಾಜನಾ? ರಾಜ. ಶೋ ರಾಜ. ಓಕೆ 20,000 ರೂಪಾಯಿಗೆ ತುಂಬಾ ಸಿಂಪಲ್ ಆಗಿರುವಂತ ಒಂದು ಚಾಲೆಂಜ್ ಕೊಡ್ತೀನಿ, ಆದ್ರೆ ತುಂಬಾ ಕಷ್ಟವಾಗಿರ್ಬೋದು ನಿಮಗೆ. ಗಮನ ಇಟ್ಟು ನೋಡಿ. ಒಂದು ಇಮೇಜ್ ಹಾಕ್ತೀನಿ, ಆ ಕಣ್ಣು ಯಾರ್ದು ಅಂತ ಹೇಳ್ಬೇಕಷ್ಟೇ. ಓಕೆ, ಟೇಕ್ ಯೋರ್ ಟೈಮ್, ಡೋಂಟ್ ಬಿ ಇನ್ ಅ ಹರಿ. ಯಾರ್ದು ಕಣ್ಣು? ಸುದೀಪ್. ದಿಸ್ ಇಸ್ ಸುದೀಪ್. ಸುದೀಪ್ ನೋ? ಯೋಚನೆ ಮಾಡು. ಸುಮ್ಮನೆ ಸುದೀಪ್ ಅಂದ್ಬಿಟ್ಟು ಆಮೇಲೆ ಯಾರಾದ್ರೂ ಬೇರೆ ಬಂದ್ರೆ ನಾನು 20,000 ರೂಪಾಯಿ ಕೊಡಲ್ಲ. ಲುಕಿಂಗ್ ಅಟ್ ಪ್ರೇಮ್ಸ್ ಐಸ್. ದಿಸ್ ಇಸ್ ಸುದೀಪ್ ಓನ್ಲಿ. ಶೋ ಓಕೆ 20,000 ರೂಪಾಯಿಗೆ ಸುದೀಪ್ ಅಂತ ಇದ್ದಾರೆ. ನೋಡೋಣ, ಇದು ಸುದೀಪ. 20,000 ರೂಪೀಸ್. 86,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಈಗ ಭದ್ರವಾಗಿದೆ. ಕಂಗ್ರಾಚುಲೇಷನ್. ಓಕೆ. ನೆಕ್ಸ್ಟ್ ನಂಬರ್ 8 8 ಅಂತ ಹೇಳ್ತಾ ಇದೀರಾ. ಬ್ಲಾಕ್ ಮಾಡ್ಲಾ 8ನ? ಬ್ಲಾಕ್. ಬ್ಲಾಕ್. ಓಕೆ ಬ್ಲಾಕ್. ಓಕೆ ಪ್ಲೀಸ್ ಬ್ಲಾಕ್ ನಂಬರ್ 8. 8ರ ಹಿಂದೆ ದೊಡ್ಡ ಇರುವಂತಹ ಗಂಟು, ಪ್ಲಸ್ ಆಗಿರುವಂತ ಗಂಟು ಯಾವುದು? 10,000. ಓಕೆ 10,000 ರೂಪಾಯಿಗೆ ಮೇಘನಾ ಅಂಡ್ ಪ್ರೇಮ್ ಕಾಸ್ಕೆಟ್ ಟಾಸ್ ಆಡೋದಕ್ಕೆ. ಆರ್ ಯು ರೆಡಿ? Yeah. ರೆಡಿ. ಯಾಕೆ ನಟ್ಯ? ಕಣ್ಣಲ್ಲೇ ಮೋಡಿ ಮಾಡ್ತಾನೆ. ಹಿಪ್ನೋಟೈಸ್, ಮೋಡಿ ವಿದ್ಯಾನ ಕಲ್ತ್ಕೊಂಡ್ ಮೆಸ್ಮರೈಸಿಂಗ್ ಐಸ್. ಎಸ್ ಎಸ್. ಓ ಮೈ ಗಾಡ್. ರಾಜ. ರಾಜ. ಏನ ಅಷ್ಟೋ ದಿವಸ ರಾಜ ಅಂತ ಒಂದು. 10,000 ರೂಪಾಯಿಗೆ ನೀವು ಹೇಳ್ತಾ ಇರೋದು ರಾಜ? ರಾಜ. ರಾಣಿ. ಟಾಸ್ ಸೋತಿರೋದಕ್ಕೆ 10,000ದಲ್ಲಿ 10 ಗಾನ್. ಸರಿ, 1,000 ರೂಪಾಯಿಗೆ ನೀವು ಇವಾಗ ಆಟವನ್ನು ಆಡಬೇಕು. ಒಂದು ಲಾಜಿಕಲ್ ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡಿ. ಮೈನಸ್ ಆಗಿರೋದ್ರೂ ಲಾಜಿಕಲ್ ಪ್ರಶ್ನೆನಾ? ತಲೆ ಉಪಯೋಗಿಸಿ. ಪ್ರಶ್ನೆ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಕರಿ ಶರ್ಟ್, ಕರಿ ಪ್ಯಾಂಟ್ ಹಾಕೊಂಡು, ಕರಿ ಟೋಪಿ, ಕರಿ ಶೂಸ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ ರೋಡಲ್ಲಿ. ಸ್ಟ್ರೀಟ್ ಲೈಟ್ ಎಲ್ಲ ಆಫ್ ಆಗಿದೆ. ಅದೇ ಟೈಮಲ್ಲಿ ಅದೇ ರೋಡಲ್ಲಿ ಆಪೋಸಿಟ್ ಸೈಡ್ ಇಂದ ಒಂದು ಲಾರಿ ಬರುತ್ತೆ. ಓಕೆ, ಅದು ಫುಲ್ ಕಪ್ಪು ಲಾರಿ, ಜೋರಾಗಿ ಬರುತ್ತೆ. ಆದ್ರೆ ಕರೆಕ್ಟಾಗಿ ಅವನ ಮುಂದೆ ಬಂದು ಸ್ಟಾಪ್ ಆಗುತ್ತೆ. ಹೆಡ್ಲೈಟ್ ಆಫ್ ಆಗಿದೆ. ಹೆಂಗೆ? ಓ, ಒಂದು ಕರಿ ಬೆಕ್ಕು ಬಂತು ಅಡ್ಡದಲ್ಲಿ. ಬ್ಯಾಟ್ರಿ ತಂದು ಬಿಡುತ್ತೆ. ಬೆಕ್ಕೇನು ಕಾಣಿಸ್ಕೊಂಡ್ಬರ್ತಾ? ಒಂದ್ ಅಟ್ಲೀಸ್ಟ್ ಕ್ಲೂ ಆದ್ರೂ ಕೊಡ್ಬೋದು. ಅದ್ರಲ್ಲೇ ಕ್ಲೂ ಇದೆ. ಅದ್ರಲ್ಲೇ ಆನ್ಸರ್ ಇದೆಯಾ? ಕ್ವೆಶ್ಚನ್ ಅಲ್ಲೇ ಆನ್ಸರ್ ಇದೆಯಾ? ಸ್ವಲ್ಪ ತಲೆ ಓಡಿಸಿದ್ರಿ. ಕರಿ 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 ಅಂತ ಹೇಳಿದ್ರಿ ಕ್ವೆಶ್ಚನ್ ಅಲ್ಲಿ. ಬೆಳಗಲ್ತಾನೆ ಬರ್ತಾ ಇರ್ತಾನೆ, ರಾತ್ರಿ ಎಲ್ಲ ಬರ್ತಾ ಇರ್ತಾನ. ಓ, ಸೊ ಇವಾಗ ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ 87,000 ರೂಪೀಸ್. ಓಕೆ, ಈಗ ಲಾಸ್ಟ್ 2 ಚಾನ್ಸಸ್. ನೆಕ್ಸ್ಟ್ ಅಮೌಂಟ್ 10. ಬ್ಲಾಕ್ ಮಾಡ್ಲಾ? ಬ್ಲಾಕ್. ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ 87,000. 87,000 ರೂಪೀಸ್. 10 ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಬ್ಲಾಕ್ ನಂಬರ್ 10. ಆಲ್ ದ ವೆರಿ ಬೆಸ್ಟ್. ಐ ಹೋಪ್ ಯು ಕ್ರಾಸ್ 1 lakh. 10ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ಮೈನಸ್ 50,000. ಇವಾಗ ಏನ್ ಮಾಡಕ್ ಆಗುತ್ತಾ ಗೇಮ್ ಮಾಡ್ಬಿಟ್ಟು?
ಬಂದ್ರಪ್ಪ ರೆಡಿ ಆಗ್ತಾವ್ರೆ ಬನ್ರಿ. ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಕೊಡ್ತೀವಿ, ಆದ್ರೆ ಅದು ಏನು ಮಾಡಿಸ್ತೀವಿ ಅಂತ ಈ ಸಲ ನೀನೇ ಮಾಡಿಸ್ಬೋಣ. ನಿನಗೆ ತುಂಬಾ ಈಸಿ ಕಣ. ಏನು ಇದರಲ್ಲಿ ನೀನು ಶಾವಿಗೆ ಮಾಡಬೇಕು. ಅಯ್ಯ ನಮ್ಮ ನೂಡಲ್ಸ್ ತಿಂಡಿ ಗೊತ್ತಿದ್ರು ಮಾಡೋದು ಹೆಂಗೆ ನಮ್ಗೆ? ಇವತ್ತು ಮಾಡ್ಬೇಕಮ್ಮ ನೀನು. ನೀನೇನ್ ಮಾಡ್ಬೇಕಲ್ಲ? ಆ, ಏನಂತಾರೆ? ನೀನೇನೋ ಗುಲ್ಬರ್ಗಾ ಭಾಷೆಲಿ ಮಾತಾಡ್ತೀನಿ ಅಂದೆ, ಮಾತಾಡ ಫಸ್ಟ್. ಹೂ ಕಟ್ತಾರಲ್ವಾ, ಅದಕ್ಕೆ ಏನಂತಾರೆ? ಹೂ ಕಟ್ಟೋದು ಅಂತಾರೆ. ಹೂ ಕಟ್ಟದೆ ಅಂತಾರಾ? ಓಕೆ ಓಕೆ ಫೈನ್ ಫೈನ್. ರೆಡಿ, 3 ನಿಮಿಷ ಟೈಮ್ ಕೊಡ್ತೀನಿ. ಟೈಮ್ ಸ್ಟಾರ್ಟ್ಸ್ ನೌ. ಅವ್ರು ನಿಮ್ಗೆ ಹೇಳಿರೋದು ಒಂದು ಮೊಳ ಮಾಡಕ್ಕೆ ಅಂತ ಒಂದು ಗೇಣ್ ಮಾಡ್ತಾ ಇದ್ರೆ ನೀವು. ಮಾಡ್ತೀನಿ. ಅಣ್ಣ ಅದು ಕಟ್ಟ ಹೂವು ಹೆಣ್ಮಕ್ಳು ಮುಡ್ಕೊಳಕ ಅಥವಾ ಹೆಣದ ಮೇಲೆ ಹಾಕಕ್ಕ? ಅವ್ರು ಕಟ್ಟದ ಮೇಲೆ ಗೊತ್ತಾಗುತ್ತೆ. ನಾವು ನೋಡಪ್ಪ ಕತೆ ಮನೆಯಲ್ಲಿ ಎಂತಿದ್ರು ಒಂದು ಗ್ಲಾಸ್ ಎತ್ತಿಕೊಂಡ್ರೆ ಆ ಕಡೆ ಈ ಕಡೆ ಎತ್ತಿಕಲ್ಲ. ಮತ್ತೆ ಇಲ್ಲಿ ಬಂದು CTVಗೆ ಸಾವಿಗೆಲ್ಲ ಓದ್ಬೇಕು. ಕತೆ ನೋಡಿ ಹೆಂಗಿದೆ ನಮ್ಮ. ಇಷ್ಟು ಮಾಡಿದೀನಿ. ದಿಸ್ ಇಸ್ ಫಾರ್ ಸುಜನ್. ಇಲ್ಲಿ ಯಾರು ತಗೊಳ್ಳಲ್ಲ. ಇದು ನಮ್ಮ ಡೈರೆಕ್ಟರ್ ಕರೆಕ್ಟ್ ಆಗಿ ಕರೆಕ್ಟ್ ಕರೆಕ್ಟ್. ಯಾ ಐ ಶುಡ್ ಡೂ ಇಟ್. ಎಲ್ಲ ಸೇರಿ ನೀನೇ ನಿನ್ನ ಕೈಯಾರೆ ನಿಮ್ಮ ಡೈರೆಕ್ಟರ್ ಕೊಡು. ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ ಎಣಕ್ಕೆ ಅಂತ. ಸಿರ್ಫ್ ಆಪ್ಕೆ ಲಿಯೆ. ಕ್ಷಮಯ ಧರಿತ್ರಿ ನಾರಿ ನಾ ಹೇಳಬೇಕೆ ಸಾರಿ. ಈಗ ಒಚ್ಚಾವಿಗೆ ಹೆಂಗೋ ಒತ್ತಿ ಮಾಡಿದ್ದಾರೆ. ಓಕೆ, ಅವಳು ಏನೋ ತುಂಬಾ ಕೆಟ್ಟದಾಗಿ ಹೂವು ಕಟ್ಟಿದ್ದಾಳೆ. ಕಿವಿಗೆ ಕಳಕೆ ಒಂದು ಒಳ್ಳೆ ಉದ್ದೇಶಕ್ಕೆ ಅವರ ಮನೆ ಬೆಳಗ್ಬೇಕು ಅಲ್ವಾಣ? ಹಾಗಾಗಿ ನಾವು ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 49,000 ರೂಪಾಯಿ ಕೊಡ್ತಾ ಇದೀವಿ. ಥ್ಯಾಂಕ್ ಯು. 10,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ ಅಣ್ಣ. 37 ಇತ್ತು, 47,000 ರೂಪಾಯಿಗಳು. ಓಕೆ. Congratulations. Thank you. Still have one last chance. Okay, all the very best. Okay, last and final chance. 10th chance. ಯಾವ ನಂಬರ್? ಚಾರ್ ಮಿನಾರ್. ಪಾಪ ಬ್ಲಾಕ್ ಮಾಡ್ಲಾ? ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 4 ಅಂತ ಹೇಳಿದಿರಾ. ಜಸ್ಟ್ ಹೋಪ್ ನೆಗೆಟಿವ್ ಬೀಳ್ದೇ ಇರಲಿ ಅಂತ. 4ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 25,000. ಶಬಾಷ್, ಸೂಪರ್. 25,000 ರೂಪಾಯಿಗೆ ಪ್ರೇಮ್ ಅಂಡ್ ಮೇಘನಾ ಕಾಸ್ಕೆಟ್ ಹಾಸೋದಕ್ಕೆ. ಆರ್ ಯು ರೆಡಿ? ಎಸ್. ರೆಡಿ. ರಾಜನ ರಾಣಿನ? ರಾಜ ಕಣ. ಶರ? ಹೌದು. ಮನೆಗೆ ಹೋದ್ಮೇಲೆ ಏನಾದ್ರು ಬೈತಾರಣ್ಣ ನಿಮ್ಗೆ? ರಾಜ. ಹೌದು. ರಾಣಿ ಹಿಂದೂ ಹೋದ್ರೆ? ಹೌದು. ಯಾಕೆ ಬೇಕು 2 ಕಡೆ ಸುಮ್ಮನೆ? ರಾಜ. ಆಲ್ ದ ವೆರಿ ಬೆಸ್ಟ್. ರಾಜ ಫೈನಲ್ ಕಾಲ್? ಎಸ್ ರಾಜ. ರಾಜ? ಎಸ್. 25,000 ರೂಪಾಯಿಗೆ ರಾಜ ಅಂತ ಹೇಳ್ತಾ ಇದ್ದೀರಾ. ರಾಜ! ಓಕೆ, 25,000 ರೂಪಾಯಿ ಗೆಲ್ಲುವಂತ ಚಾನ್ಸ್ 72,000 ರೂಪಾಯಿ ಆಗುತ್ತೆ. 25,000 ರೂಪಾಯಿಗೆ ನಿಮಗೆ ಕೊಡ್ತಾ ಇರುವಂತಹ ಒಂದು ಚಾಲೆಂಜ್ ಏನು ಅಂದ್ರೆ, ಫಸ್ಟ್ ಒಂದು ಸಾಂಗ್ ಪ್ಲೇ ಮಾಡ್ತೀನಿ, ಆಮೇಲೆ ನಿಮಗೆ ಟಾಸ್ಕ್ ಅನ್ನ ಕೊಡ್ತೀನಿ. ಸಾಂಗ್ ಪ್ಲೀಸ್. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ ಓ. ಓಕೆ, ಬ್ಯೂಟಿಫುಲ್ ಸಾಂಗ್. ಇದರಲ್ಲಿ ಚಿನ್ನದ ಮಲ್ಲಿಗೆ ಹೂವೆ ಅಂತ ಇತ್ತು, ಚಿನ್ನ ಇತ್ತು ಅದರಲ್ಲಿ. ಈಗ ಬೆಳ್ಳಿಯಿಂದ ಶುರು ಆಗುವಂತ ಒಂದು 3 ಹಾಡುಗಳನ್ನ ಹೇಳಿ. ಕರಿಯ ಐ ಲವ್ ಯು, ಕರುನಾಡ ಮೇಲಾನೆ. ಐ ಲವ್ ಯು ಟು. ನೋಡ್ಕೊಂಡು ಆಡೋದ್ಲು ಕಣ. ಹೋಗ್ಲಿ. ಆಯ್ತಪ್ಪ, ನೋಡಲ್ಲ, ಹೇಳಪ್ಪ. ಬೆಳ್ಳಿ ಐ ಲವ್ ಯು. ಬೆಳ್ಳಿ. ಓಕೆ, ನೆಕ್ಸ್ಟ್ ಸಾಂಗ್. ನೆಕ್ಸ್ಟ್ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಸೂರ್ಯನ ಆಗಮನ, ಬಾನಂಚಿನ ಋತುಗಾನ, ನಮ್ಮಿಬ್ಬರ ಈ ಮಿಲನ, ZTVಗೆ ವರಮಾನ. ಹಿಂಗೇನಿದ್ರೆ ಮಾರ್ಕೊಂಡ್ಬಿಡ್ತಾ ಇದ್ದೆ. ಓಕೆ, ಒನ್ ಮೋನು. ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಬಾನಾಗಿ ರಂಗು ಚಲಿ, ತೇರಾ ನೀರಿ ಸೂರ್ಯ ಬಂದ. ನಾನೇ ಹೇಳ್ಬೋದು. ಒಂದ ಅಲ್ಲ ಸೀರಿ, ಒಂದ ಅಲ್ಲ ಬಂದ. ಸೂರ್ಯ ಬಂದ. ಸೂರ್ಯ ಬಂದ. ಸೊ ಕಂಗ್ರಾಚುಲೇಷನ್ಸ್, 25,000 ರೂಪೀಸ್ ನಿಮ್ಮದಾಗಿದೆ. ಸೊ ಟೋಟಲ್ ಇವತ್ತು ನೀವು ಗೆದ್ದಿರುವಂತಹ ಮೊತ್ತ 72,000. 72,000 ರೂಪಾಯಿಗಳು. ಕಂಗ್ರಾಚುಲೇಷನ್. ₹72,000 ಗೆದ್ದಿದ್ದಾರೆ. ಆಲ್ಮೋಸ್ಟ್ ವಿರೂಪಾಕ್ಷ ಅವರೇ 36 ಮನೆಗಳಿಗೆ ಬೆಳಕು ಬಂದಂಗಾಯ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಓದ್ತಾ ಇರುವಂತಹ ನಿಮ್ಮ ಮಕ್ಕಳಿಗೆ ಈ ಸಿಗ್ತಾ ಇರುವಂತಹ ಲ್ಯಾಂಟರ್ನ್ ಇಂದ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ಈ
22,000 ಜೊತೆಗೆ ಕಣ್ವಾ ಫ್ಯಾಷನ್ನಿನ DGM ರಾಜೇಶ್ ಅವರು ಈ ಸಂಚಿಕೆಯಲ್ಲಿ 25,000 ಕೊಡ್ತಾ ಇದ್ದಾರೆ. ವಿಚ್ ಇಸ್ ಫಿನಾಮಿನಲ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್. ಈ ಸಂಚಿಕೆಯ ಮೆಕ್ಡಾನಲ್ಡ್ಸ್ ಐ ಆಮ್ ಲವಿಂಗ್ ಇಟ್ ಮೂಮೆಂಟ್ ಅಂದ್ರೆ ಇದೆ. ಪ್ರೇಮ್ ಅಂಡ್ ಮೇಘನಾ ಈ ಸಂಚಿಕೆಯಲ್ಲಿ ವಿರೂಪಾಕ್ಷ ಹಾಗೂ ಅವರ ಎಲ್ಲ ಕುಟುಂಬದವರಿಗೆ 97,000 ವಿತ್ ದ ಹೆಲ್ಪ್ ಆಫ್ ಕಣ್ವಾ ಫ್ಯಾಷನ್ಸ್ 97,000 ಕೊಟ್ಟಾಗಾಯ್ತು. ಆಲ್ಮೋಸ್ಟ್ 50 ಮನೆಗಳಿಗೆ ಬೆಳಕು ಬಂದಿದೆ. ಸೂಪರ್.